ನೋಡ್ರಿ ಕೇಳ್ರಿ ಒಂದಿಟ್ಟು. पूर्णमदः पूर्णमिदं पूर्णमुदच्यते पूर्णस्य पूर्णमादाय पूर्णमेवावशिष्यते. ॐ शान्ति शान्ति शान्तिः. ॐ ईशावास्यमिदगुं सर्वं यत्किञ्च जगत्यां जगत् तेन त्यक्तेन भुञ्जीथा मा गृहः कस्य स्विद्धनम् कुर्वन्नेवेह कर्माणि जिजीविषेच्छतगुं समाः. एवं त्वयि नान्यथेतोऽस्ति न कर्म लिप्यते नरे. असुर्यानामते लोका अन्धेन तमसावृताः तादुस्ते प्रेत्याभिगच्छन्ति ये केचात्महनो जनाः. अनेजदेकं मनसो जवीयोऽग्नैन देवा आप्नुवन्पूर्वमर्षत् तद्धावतोऽन्यानत्येति तिष्ठत्तस्मिन् नपो मातरिष्वा दधाति. तदेजति तन्नेजति तद्धूरे तद्वन्तिके तदन्तरस्य सर्वस्य तदु सर्वस्यास्य बाह्यतः यस्तु सर्वाणि भूतान्यात्मन्येवानुपश्यति. सर्वभूतेषु चात्मानं ततो न विजुगुप्सते. यस्मिन् सर्वाणि भूतान्यात्मैवाभूद्विजानतः तत्र शोक एकत्वमनुपश्यतः ಸಪರ್ಯಗಾಚು. ಇದು ಚಾಂಟಿಂಗ್ ಮಾಡೋ ಪದ್ಧತಿ. ಇದಕ್ಕ ಸ್ವರಗಳನ್ನ ಏರು ಇಳುವು ಮಾಡ್ತಾರ. ಅವು ಕೆಲವೊಂದು ಪುಸ್ತಕದಾಗ ಸ್ವರಗಳ ಸಮೇತ ಕೊಟ್ಟಿರ್ತಾರ. ಉದಾತ್ತ ಅನುದಾತ್ತ ಏನ್ರಿ, ಆ ರೀತಿ ಧ್ವನಿಯನ್ನ ಏರು ಇಳುವು ಮಾಡ್ಬೇಕಾಗ್ತದೆ. ಅಲ್ಲಿ ಕೊಟ್ಟಿರ್ತಾರ, ಸ್ವರಗಳನ್ನ ಕೊಟ್ಟಾರ. ಕೆಲವೊಂದು ಪುಸ್ತಕದಾಗ ಸ್ವರಗಳದಾವ. ಆ ಸ್ವರಗಳಿದ್ದ ಪುಸ್ತಕ ತಗೊಂಡು ಯೂಟ್ಯೂಬ್ ಹಾಕೊಂಡು ಈ ರೀತಿ ಚಾಂಟಿಂಗ್ ಮಾಡಕ್ ಕಲಿಬೇಕು. ತೈತರಿಯ ಉಪನಿಷತ್ತು, ಈಶಾವಾಸ್ಯ ಉಪನಿಷತ್ತು, ಹಿಂಗ ಈ ಮಂತ್ರಗಳನ್ನ ಈ ರೀತಿ ಚಾಂಟ್ ಮಾಡ್ಬೇಕಂತ ಒಂದು ಪದ್ಧತಿ ಮಾಡ್ಯಾರ. ಈ ರೀತಿ ಮಾಡ್ರಿ ಅಂದ್ರೆ ಈಗ ನೀವು ಸರ 8 9 ಹಾಕಿದ್ರಿ, ಇನ್ನು ಉಳ್ದುದು ಅದಾವ ಎಲ್ಲ ಅದಾವ. ನಾನು 7 ಮುಗಿಸೇನಂತ 7 ಅಷ್ಟ ಹಾಕಿದ್ರಿ ಸರ್. ಒಂದ್ಸಲ ಅವ್ನು ಪೂರಾ ಇದ್ದದ ಹಾಕಿಬಿಟ್ರಿ ಅಂದ್ರ ಅದನ್ನ ಇಟ್ಕೊಂಡು ಕೇಳಾಕ್ ಬರ್ತಾವ ಸರ್ ನಮ್ ಬುಕ್ ನೋಡಿ. ಅಲ್ಲ, ನೀವು ತಕ್ಕೋಬೋದ, ನಾ ಕಳಿಸ್ತೇನೆ. ಇದ್ರಾಗ ನಿಮ್ಗೆ ಯಾವ್ದು ಉಪನಿಷತ್ ಇದಕ್ಕೆ ಮಾಲಿಕೆ ಒಳಗೆ ಹಾಕಂದ್ರೆ ಅದು ಕಳಿಸ್ತೇನೆ ಆಮೇಲೆ. ಎಸ್ ಸರ್, ಎಸ್ ಸರ್, ಧನ್ಯವಾದ ಸರ್. ಸದಾಶಿವ ಸಮಾರಂಭಾಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಾಂ ವಂದೇ ಗುರು ಪರಂಪರಾಂ. ಶ್ರುತೆ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ಆದ್ಯಗುರು ಭಗವತ್ ಪೂಜ್ಯಪಾದ ಭಗವಾನ್ ಶಂಕರರ ಅಡಿದಾವರೆಗಳನ್ನು ಸ್ಮರಿಸಿಕೊಂಡು ಸದ್ಗುರು ಪರಂಪರೆಗೆ ಹಣೆಮಳೆದು ಶಿವಸ್ವರೂಪಗಳೇ ತಮ್ಮೆಲ್ಲರಿಗೂ ಶರಣು ಶರಣಾರ್ಥಿಗಳು. ನಾವು ನಿನ್ನೆಯವರೆಗೆ ಈಶಾವಾಸ್ಯ ಉಪನಿಷತ್ತಿನ 7ನೇ ಮಂತ್ರದವರೆಗೆ ಅಭ್ಯಾಸ ಮಾಡ್ಕೊಂತ ಬಂದಿದೆ. ಹೇಳ್ಕೊಂತ ಬಂದ್ರು ಏನು, ಎಲ್ಲಿ ಎಲ್ಲಾ ಭೂತಗಳು ತಿಳಿದವನಿಗೆ ಆತ್ಮನೇ ಆಯಿತು. ಭೂತಗಳಾಗಿ ಉಳಿಲಿಲ್ಲ, ಎಲ್ಲವೂ ಆತ್ಮನೇ ಆಯಿತು. ಆ ನಾಮರೂಪವನ್ನ ಮಿಥ್ಯಾ ಅಂತ ಸರಿಸಿ ಅಸ್ಥಿಭಾತಿ ಪ್ರಿಯ ರೂಪದಿಂದ ನೋಡುವಂತ ಕಲೆ ಈ ಜ್ಞಾನದಿಂದ ಯಾವನು ಗುರುತಿಸಿಕೊಂಡನೋ, ಯಾವನು ಕಲ್ಕೊಂಡನೋ, ಅಲ್ಲಿ ಎಲ್ಲವೂ ಏನು ಒಂದೇ ಎಂಬುದನ್ನು ಕಂಡುಕೊಂಡವ. ಎಲ್ಲ ಒಂದ ಅದ, ಆತ್ಮ ಸ್ವರೂಪ ಅದ, ಎಲ್ಲ ಕಾರಣನ ಅದ, ಕಾರ್ಯ ಅನ್ನೋದಿಲ್ಲ ಇಲ್ಲ. ಎಲ್ಲ ಏನದ, ಆತ್ಮ ಸ್ವರೂಪದ, ಜಗತ್ತೂ ಇಲ್ಲ, ಶರೀರನೂ ಇಲ್ಲ ಅಂತ ಯಾಮ ತಿಳಿದನೋ, ವಿಜಾನತಃ ಹೆಂಗ್ ಇವನು ಸರಿಯಾಗಿ ತಿಳಿದುಕೊಂಡನೋ ಅಂಥವನಿಗೆ
ತತ್ರ ಕೌ ಮೋಹ ಕೋ ಶೋಕ ಶೋಕ ಅಂತವನಿಗೆ ಎಲ್ಲಿಯ ಶೋಕ ಎಲ್ಲಿಯ ಮೋಹ. ಏಕತ್ವಂ ಅನುಪಶ್ಯತ, ಎಲ್ಲವನ್ನು ಒಂದೆಂದು ಕಂಡುಕೊಂಡವನಿಗೆ ತತ್ರ ಕೋ ಮೋಹ ಕಶೋಕ, ಅವನಿಗೆ ಎಲ್ಲಿಯ ಮೋಹ ಎಲ್ಲಿಯ ಶೋಕ. ಶೋಕನೂ ಇಲ್ಲ ಮೋಹನೂ ಇಲ್ಲ. ಮೋಹ ಅಂದ್ರೆ ಏನ್ರಿ? ತಪ್ಪು ತಿಳುವಳಿಕೆ. ತಪ್ಪು ತಿಳುವಳಿಕೆ. ಮೋಹ ಅಂದ್ರೆ ತಪ್ಪು ತಿಳುವಳಿಕೆ. ನಾವೇನು ಮೋಹ ಅನ್ನೋದನ್ನೇ ಪ್ರೀತಿ ಅಂತ ಮಾಡ್ತೇವೆ, ಅರ್ಥ ಅಲ್ಲ. ಹಂಗ ಅನ್ನಕ್ಕೂ ಬರ್ತದೆ, ಆದ್ರ ಅದು ಎಕ್ಸಾಕ್ಟ್ ಮೀನಿಂಗ್ ಏನಂದ್ರೆ ತಪ್ಪು ತಿಳುವಳಿಕೆ. ಅವ ಮಕ್ಕಳ ಮ್ಯಾಗ ಬಾಳ ಮೋಹ ಅದ ನೋಡ್ರಿ ಅಂದ್ರೆ ಏನರ್ಥ? ಮಕ್ಕಳ ಮ್ಯಾಗ ಮೋಹ ಅದಾನಂದ್ರೆ ಏನು? ಮಕ್ಕಳ ಮೇಲೆ ತಪ್ಪು ತಿಳುವಳಿಕೆ ಉಳ್ಳವನ ಅಂತ ಅರ್ಥ. ಹೆಂಡತಿ ಮ್ಯಾಗ ಬಾಳ ಮೋಹ, ನೋಡ್ತಾನ ಅಂತ ಹೇಳಿ ಹೆಂಡತಿ ಮ್ಯಾಗ ಬಾಳ ಮೋಹ ಅದಾನಂದ್ರ, ಗಂಡನ ಮ್ಯಾಗ ಬಾಳ ಮೋಹ ಅದಾಳ ಅಂದ್ರ ಅವು ಸುಖದ ಸಾಧನ ಅಂತ ತಿಳ್ಕೊಂಡಾನ ಅಂತ ಅರ್ಥ. ಸುಖ ಇಲ್ಲಲ್ಲೇ, ಸುಖ ನಿಂದ ಅಲ್ಲಿ ಹೊರಹೊಮ್ಮೋದು ಅಂತ ಅರ್ಥ. ಅವನು ಯಾರು ಗೊತ್ತಾಗಲ್ಲ. ಇವರು ಮೋಹ ಅನ್ನುತ್ತೇನೆ ಪ್ರೀತಿ ಅನ್ನುವಂತ ಸಾಮಾನ್ಯ ಅರ್ಥ ಮಾಡ್ತಾರ ಜನರು. ಮೋಹ ಅನ್ನುವ ಶಬ್ದ ಬಹಳ ಮಂದಿಗೆ ಅರ್ಥನ ಆಗಂಗಿಲ್ಲ. ಆಯುಷಾಗಿರ್ತದ, ವಯಸ್ಸಾಗಿರ್ತದ, ಕೂದಲೆಲ್ಲ ಬೆಳಗಾಗಿರ್ತಾವ, ಮೋಹ ಅಂತ ಕೇಳಿದ್ರೆ ಅರ್ಥನ ಇರಂಗಿಲ್ಲ. ತಪ್ಪು ತಿಳುವಳಿಕೆ. ಅದನ್ನ ಹೇಳ್ಕೊಂತ ಬಂದ್ರು. ಇವತ್ತು ಭಗವದ್ಗೀತೆಯೊಳಗಿನ 4ನೇ ಅಧ್ಯಾಯ 35ನೇ ಶ್ಲೋಕದಾಗ ಹೇಳಿದರು, ಯಜ್ಞಾತ್ವಾ ನ ಪುನರಾಮಹೋ ತ್ವಾತ್ ಯಶ್ಯಸಿ ಪಾಂಡವ ಏನ ಭೂತಸ್ಯೇನ. It is borrowed from Ishavasya Upanishad. Gita heavily borrows from mantras, from these mantras. Lord Krishna says at the end of the 2nd chapter, ಇವೆಲ್ಲ ಉಪನಿಷತ್ ವಾಕ್ಯಗಳನ್ನ ಭಗವಂತ ಕೃಷ್ಣ ತೆಗೆದುಕೊಂಡು ಬಂದು ಭಗವದ್ಗೀತೆ ಒಳಗೆ ಹಾಕಿದ್ದಾನೆ. ಈ ಎಲ್ಲ ಮಂತ್ರಗಳ ಅರ್ಥ ನೀವು ನೋಡ್ಕೊಂತ ಹೋದ್ರೆ ಎಲ್ಲ ಉಪನಿಷತ್ತುಗಳ ಮಂತ್ರನ. ಸ್ವಲ್ಪ ಮೀಟರ್ ಅನುಕೂಲ ಆಗುವಂಗ ಒಂದು ಶಬ್ದಗಳನ್ನ 2 ಶಬ್ದಗಳನ್ನ ಚೇಂಜ್ ಮಾಡಿ ಎಲ್ಲ ಭಗವದ್ಗೀತೆ ಒಳಗೆ ಹಾಕೊಂತ ಬಂದಾನ. ಏನಿದು ಅರ್ಥ ಅಂದ್ರ, ವೈರಾಗ್ಯ ಉಂಟಾಗಿ ಶ್ರೋತ್ರಿಯ ಬ್ರಹ್ಮಚ ಗುರುವಿನ ಕಡೆ ಏನದ ಅಧಿಕಾರಿ ಏನು ಬಂದಾನಲ್ಲ, ಯಾರ್ರಿ ಇವ ಸನ್ಯಾಸಿ. ಸನ್ಯಾಸಿಗಳ ಉಪನಿಷತ್ತ ಅಭ್ಯಾಸ ಮಾಡ್ತಾರೆ. ಆನಂತರ ಭಗವದ್ಗೀತೆ ಯಾರು ಅಭ್ಯಾಸ ಮಾಡ್ತಾರ? ಭಗವದ್ಗೀತೆಯನ್ನ ಗೃಹಸ್ಥರ ಅಭ್ಯಾಸ ಮಾಡ್ತಾರ. ಅದಕ್ಕಾಗಿ ಅವ್ರಿಗೆ ಅಲ್ಲಿ ಕೊಟ್ರು, ಇಲ್ಲೇ ಇವ್ರಿಗೆ ಇಲ್ಲಿ ಕೊಟ್ರು ನೋಡ್ರಿ. ಇವತ್ತು ಇಬ್ಬರಿಗೂ ಏನದ ಅಧಿಕಾರ ಐತಿ. ಜೀವನ ಶೈಲಿಗಳು ಎರಡಾದ್ರೂ ಕೂಡ ಅಧಿಕಾರ, ಜ್ಞಾನಕ್ಕೆ ಅಧಿಕಾರ ಇಬ್ಬರಿಗೂ ಐತಿ. ಅದ ಹೇಳಿದ್ನಲ್ಲ, ಒಬ್ಬವ ಕಲ್ಲು ಕಟ್ಕೊಂಡು ಇಸಾಗತ್ತಾನ, ಒಬ್ಬವ ಕಲ್ಲು ಎಲ್ಲ ಬಿಚ್ಚಿ ಒಗದು ಇಸಾಗತ್ತಾನ. ಇಷ್ಟ ಫರಕದ. ಯಜ್ಞಾತ್ವ ನ ಪುನರ್ಮೋಹಮೇವ ಯಾಸ್ಯಸಿ ಪಾಂಡವ ಏನ ಭೂತಾನಿ ಅಶೇಷಣಃ ದ್ರಕ್ಷಸ್ಯಾತ್ಮನಥೋ ಮಯಿ. ಅದನ್ನು ತಿಳಿಯುವುದರಿಂದ ನೀನು ಇಂತಹ ಮೋಹದಲ್ಲಿ ಬೀಳಲಾರೆ. ಯತ್ ಜ್ಞಾತ್ವಾ ಪುನಃ ಏವಂ ಮೋಹಂ ನ ಯಾಸ್ಯಸಿ. ಯಾವುದನ್ನ ತಿಳಿದುಕೊಂಡು ಮತ್ತೆ ನೀನು ಈ ಪ್ರಕಾರವಾದಂತಹ ಮೋಹವನ್ನು ಪಡೆಯಲಾರೆಯೋ, ಹಾಗೆಯೇ ಅರ್ಜುನನೇ ಆ ಜ್ಞಾನದಿಂದ ನೀನು ಸಮಸ್ತ ಪ್ರಾಣಿಗಳನ್ನು ಪೂರ್ಣವಾಗಿ ಮೊದಲು ತನ್ನಲ್ಲಿ, ಹೇ ಅರ್ಜುನ, ಏನ ಭೂತಾನಿ ಅಶೇಷೇಣ ಆತ್ಮನಿ ಅಥೋ ಮಯಿ ದ್ರಕ್ಷಸಿ. ಏ ಅರ್ಜುನ, ಆ ಒಂದು ಆತ್ಮಜ್ಞಾನದಿಂದ ನೀನು ಸಮಸ್ತ ಪ್ರಾಣಿಗಳನ್ನು ಪೂರ್ಣವಾಗಿ ಮೊದಲು ತನ್ನಲ್ಲಿ ಮತ್ತು ಬಳಿಕ ಸಚ್ಚಿದಾನಂದಗನ ಪರಮಾತ್ಮನಾದ ನನ್ನಲ್ಲಿ ನೋಡುವೆ. ಈ ಒಂದು ಕಲೆ ಬರ್ತದೆ. ಆತ್ಮಜ್ಞಾನದಿಂದ ಸಮಸ್ತ ಪ್ರಾಣಿಗಳನ್ನ ಮೊದಲು ತನ್ನಲ್ಲಿ ಅಂದ್ರ ತನ್ನ ತಾನೇ, ಆ ನಂತರ ಅವು ಪರಮಾತ್ಮನಲ್ಲಿ ನೋಡುವಂತಹ ಕಲೆ ನಿನಗ ಸಿಗ್ತದ. ಸರ್ವಭೂತಾಣಿ ನಿಶೇಷ ಭಾವ ಅಶೇಷೇಣ ಆತ್ಮನಿ, ತನ್ನಲ್ಲಿ, ಮತ್ತೆ ಅನಂತರ ಮಯಿ ಸಚ್ಚಿದಾನಂದ ಪರಮಾತ್ಮನಾದ ತನ್ನಲ್ಲಿ ನೋಡುವೆ ದ್ರಕ್ಷಸಿ.
ಮ್ಯೂಟ್ ಮಾಡ್ರಿ ಅಭಿ 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 ಯಾರು ನೋಡ್ರಿ ಮ್ಯೂಟ್ ಮಾಡಿ ಅಭಿ ಮ್ಯೂಟ್ ಮಾಡಿ ಹಾ ಇನ್ನು ಭಗವದ್ಗೀತೆ 2ನೇ ಅಧ್ಯಾಯ 72ನೇ ಶ್ಲೋಕನಾಗ ಇದೇ ಅರ್ಥ ಬರುವಂತದ್ದು ಒಂದು ಮಂತ್ರ ಅದ ನೋಡ್ರಿ 72ನೇ ಶ್ಲೋಕ. ಎಪ್ಪತ್ತೊಂದು 72 ಏಷಾ ಭ್ರಾಮಿ ಸ್ಥಿತಿ ಪಾರ್ಥ ನೈನಾಂ ಪ್ರಾಪ್ಯ ವಿಮೋಹ್ಯತಿ ಸ್ಥಿತ್ವಾ ಶ್ಯಾಮಂತ ಕಾಲೇಪಿ ಬ್ರಹ್ಮ ನಿರ್ವಾಣಂ ರುಚ್ಯತಿ. ಏ ಅರ್ಜುನ, ಏಷಾ ಬ್ರಾಹ್ಮಿ ಸ್ಥಿತಿ, ಇದು ಬ್ರಹ್ಮವನ್ನು ಪಡೆದುಕೊಂಡ ಪುರುಷನ ಸ್ಥಿತಿಯಾಗಿದೆ. ಏನಾಂ ಪ್ರಾಪ್ಯ, ಇದನ್ನು ಪ್ರಾಪ್ತಿ ಮಾಡಿಕೊಂಡ ಯೋಗಿಯು ನ ವಿಮೋಹತಿ, ಎಂದೆಂದೂ ಮೋಹಿತನಾಗುವುದಿಲ್ಲ. ಅಂತ್ಯಕಾಲದಲ್ಲಿ ಅಪಿ ಅಸ್ಯಾಂ, ಅಂತ್ಯಕಾಲದಲ್ಲಿಯೂ ಕೂಡ ಈ ಬ್ರಾಹ್ಮಿ ಸ್ಥಿತಿಯಲ್ಲಿಯೇ ಸ್ಥಿತನಾಗಿದ್ದು ಬ್ರಹ್ಮ ನಿರ್ವಾಣಂ ರುಚ್ಯತಿ, ಬ್ರಹ್ಮ ನಿರ್ವಾಣವನ್ನು ಬ್ರಹ್ಮಾನಂದವನ್ನು ಪಡೆಯುತ್ತಾನೆ. ಇಷ್ಟು ಸಿಂಪಲ್ ಅದ, ನಾವು ಮಾಡಕ್ ಬಲ್ಲಂತೀವಿ. ನಮಗ ಲೌಕಿಕ ಆಕರ್ಷಣೆ ಕೈ ಬಿಡಬಾರ್ದ್ರಿ. ಮಂಗ್ಯ ಶೇಂಗಾ ಕೈ ಹಾಕೈತಿ, ಬಿಡಬಾರ್ದ. ಇಷ್ಟೆಲ್ಲಾ ಹೇಳಾಗತ್ತಾರ, ಅದ್ರ ಬಿಡಬಾರ್ದು ನೋಡ್ರಿ. ಅದು ಮಂಗ್ಯ ಬಿಡು ಅಂತ ಅವ್ರು ಅಂತಾರ, ನಾ ಹೆಂಗ್ ಬಿಡ್ಲಿ ಅಂತ ಇದಂತೈತಿ. ಮಂಗ್ಯ ಬಿಡು ಕೈ ಹೊರಗೆ ಬರ್ತದ, ಬಿಡು. ನೀ ತಗೋತಿ ಅಂತದ. In fact, after attending the Upanishad course, we have to read Bhagavad Gita once again. ಅಂತಾರಪ್ಪ ಅವರು, ಭಗವದ್ಗೀತೆಯನ್ನ ಅಭ್ಯಾಸ ಮಾಡಿದ ನಂತರ ಮತ್ತೊಮ್ಮೆ ಭಗವದ್ಗೀತಾ ಅಭ್ಯಾಸ ಮಾಡ್ರಿ. ಅವಾಗ ನಿಮಗ ಇನ್ನೂ ಹೆಚ್ಚಿಗೆ ಆನಂದ ಆಗ್ತದ, ಹೆಚ್ಚಿಗೆ ತಿಳಿತದ, ಆಳವಾದ ಅರ್ಥಗಳು ತಿಳಿತಾವ. ಅಫ್ಕೋರ್ಸ್ ಇಫ್ ಯು ಹ್ಯಾವ್ ಟೈಮ್, ಆದ್ರ ಅವಕಾಶ ಇರ್ಬೇಕು, ಆಯುಷ್ಯ ಇರಬೇಕು. ನಮ್ಗ ಏನದ ಸಂಸಾರದಲ್ಲಿ ಟೈಮ್ ಸಿಗಬೇಕು, ಆರೋಗ್ಯ ಸರಿ ಇರಬೇಕು ಏನ್ರಿ, ಅನಾನುಕೂಲ ಇರಬಾರ್ದು. ಅಫ್ಕೋರ್ಸ್ ಯು ಹ್ಯಾವ್ ಟೈಮ್. ಆರ್ ಯು ready? As you read the Bhagavad Gita, you have to see how Lord Krishna has milked the milk from the cow called Upanishad. ಅದನ್ನ ಓದಿದಾಗ ಆ ಉಪನಿಷತ್ ಅನ್ನುವಂತ ಆಕಳಿಂದ ಹಾಲನ್ನ ಹೆಂಗ ಕರೆದು ಅದನ್ನ ಉಪನಿಷತ್ಗಳ ವಾಕ್ಯಗಳನ್ನ ನಮಗ ಭಗವದ್ಗೀತೆ ಅನ್ನುವಂತಹ ಆ ರೂಪದಲ್ಲಿ ಅದನ್ನ ಕುಡಿಸ್ಯಾನ ಅನ್ನೋದು ಗೊತ್ತಾಗ್ತದೆ. ಉಪನಿಷತ್ಗಳೇ ವಾಕ್ಯಗಳನ್ನ ಭಗವದ್ಗೀತೆಯಲ್ಲಿ ಬಂದಾವ ಅನ್ನೋದು ಗೊತ್ತಾಗ್ತದೆ. ಸರ್ವೋಪನಿಷದೋ ಗಾವೋ ದುಗ್ಧ ಗೋಪಾಲ ನಂದನ. ಏನು ಹಂಗಂದ್ರ ಲಾರ್ಡ್ ಕೃಷ್ಣ ಅವ ಏನು ತನ್ನದೇ ಆದಂತ ಯಾವ ವಿಚಾರಗಳನ್ನ ಕೊಟ್ಟಿಲ್ಲ. ಅದು ಎಲ್ಲವನ್ನ ಉಪನಿಷತ್ ಅನ್ನುವಂತಹದ್ದ ಉಪನಿಷತ್ಗಳ ಕಠೋಪನಿಷತ್ತು, ಈಶಾವಾಸ್ಯ ಉಪನಿಷತ್ತು, ಆ ಮುಖ್ಯವಾದಂತಹ 10 ಉಪನಿಷತ್ತುಗಳಾಗಂದ ಅವುಗಳಿಂದ ಆಯ್ಕೆ ಮಾಡಿ ಅವೇ ಮಂತ್ರಗಳನ್ನ ಸ್ವಲ್ಪ ತಿರುಚಾಟಿ ಹಿಂದೆ ಮುಂದೆ ಮಾಡಿ ಭಗವದ್ಗೀತೆ ಒಳಗೆ ಹಾಕಿದ್ದಾರೆ. ಅವ್ರು ಹಾಕ್ಯಾರ, ಕೃಷ್ಣ ಹಾಕ್ಯಾನೋ ಏನು ವ್ಯಾಸರ ಹಾಕ್ಯಾರೋ ಅಂದ್ರೆ ವ್ಯಾಸರ ಹಾಕ್ಯಾರ, ಕೃಷ್ಣನ ಬಾಯೇ ಹೇಳಿಸ್ಯಾರ. So once I know that there is no security in the world and I discover security in myself, I get out of the problem of insecurity. Not that in myself doesn't mean in the body, but it is ever, body is ever insecure. ನೋಡ್ರಿ, ಇಲ್ಲಿ ನಾನು ಅಂತಾನ ಭಗವಂತ. ನಾನು ಅಂದ್ರೆ ಶರೀರ ಅಲ್ಲ, ನಾನು ಅಂದ್ರೆ ಆತ್ಮ. ಏನ್ ಹೇಳಾಗತ್ತಾರ ಇಲ್ಲಿ? ಯಾವಾಗ ಆ ಭದ್ರತೆ ಅನ್ನೋದು ನನ್ನಲ್ಲಿ ಐತಿ ಅಂತ ಹೇಳ್ತಾನ ಭಗವಂತ. ನನ್ನಲ್ಲಿ ಅಂದ್ರೆ ಈ ಶರೀರದಲ್ಲಿ ಅಲ್ಲ, ಆತ್ಮೀಯರೇ, ನನ್ನ ಆತ್ಮನಲ್ಲಿ ಆ ಭದ್ರತೆ ಅನ್ನೋದು ಅದ ಅಂತ ಯಾವಾಗ ಗುರುತಿಸ್ತಾನೋ ಅವಾಗ ಒಬ್ಬ ಸಾಧಕ ಆ ಅಭದ್ರತೆ, ಆ ದುಃಖ ಅನ್ನುವಂತಹ ಸಮಸ್ಯೆಯಿಂದ ಹೊರಗೆ ಬರ್ತಾನೆ. Not in myself as a mind, but in the myself as Paramatma I claim security. ಮನಸ್ಸು ಅಲ್ಲ, ನಾನಂದ್ರೆ ಶರೀರ ಮನಸ್ಸುಗಳಲ್ಲಿ ಅಲ್ಲ, ನಾನು ಅಂದ್ರೆ ಆ ಪರಮಾತ್ಮನಲ್ಲಿ ಆ ಭದ್ರತೆ ನಮ್ಗ ಅದ. ಅಲ್ಲಿ ಬಿಟ್ಟು ಉಳಿದ ಎಲ್ಲಿಯೂ ಭದ್ರತೆ ಇಲ್ಲ.
ದಿಸ್ ಈಸ್ ಕಾಲ್ಡ್ ಜಿಗುಪ್ಸಾ ನಿವೃತ್ತಿ. ಇದಕ್ಕಂತಾರ ಜಿಗುಪ್ಸೆಯ ನಿವೃತ್ತಿ. ದ ವೆರಿ ಬ್ಯೂಟಿಫುಲ್ ಫಲಂ ಗಿವನ್ ಇನ್ ಮಂತ್ರ ನಂಬರ್ 6 and 7. ನಮಗ್ ಬೇಕಾಗಿದ್ದ ಅದು ಜುಗುಪ್ಸೆಯಿಂದ ಮುಕ್ತರಾಗಬೇಕಾಗ್ಯದ, ಅಭದ್ರತೆಯಿಂದ ಮುಕ್ತರಾಗಬೇಕಾಗ್ಯದ. Now we will enter into the 8th and the final mantra dealing with ಪರಮಾತ್ಮ ಸ್ವರೂಪ. ಪರಮಾತ್ಮ ಸ್ವರೂಪವನ್ನು ತಿಳಿಸಿಕೊಡುವಂತಹ 8ನೇ ಮಂತ್ರ ಇದು. ಆ ನಿವೃತ್ತಿ ಮಾರ್ಗದಲ್ಲಿ ಹೇಳುವಂತಹ ಒಂದು ಸಾಧನೆಯನ್ನ ಹೇಳುವಲ್ಲಿ ಕೊನೆಯ ಮಂತ್ರ ಇದು. 9ನೇ ಮಂತ್ರದಿಂದ 18ನೇ ಮಂತ್ರ ಪ್ರವೃತ್ತಿ ಮಾರ್ಗದ ವಿಷಯ ಚಾಲು ಆಗ್ತದೆ. ಆದ್ದರಿಂದ ಇದು 8ನೇ ಮಂತ್ರ, ಇದು ನಿವೃತ್ತಿ ಮಾರ್ಗದವ್ರಿಗೆ ಕೊನೆಯ ಮಂತ್ರ. ಆ ಮಂತ್ರವನ್ನ ಈಗ ನೋಡೋಣ. ಪೇಜ್ ನಂಬರ್ 71, 8ನೇ ಮಂತ್ರವನ್ನ ಓದೋಣ. ಸಪರ್ಯಗಾತ್ ಶುಕ್ರಂ ಅಕಾಯಂ ಅವರ್ಣಂ ಅಸ್ನಾವಿರಗಂ ಶುದ್ಧಂ ಅಪಾಪವಿದ್ಧಂ ಕವಿರ್ಮನೀಷಿ ಪರಿಭೂ ಸ್ವಯಂಭೂ ಯಾಥಾ ತಥ್ಯೋ ಅರ್ಥಾನ್ ವೇದದಾತ್ ಶಾಶ್ವತೀಭ್ಯೇ ಸಮಾಭ್ಯಃ. ಆತ್ಮನ ಸ್ವರೂಪವನ್ನು ಹೇಳ್ತಾನೆ. ಹೆಂಗ್ ಹೇಳ್ತದ ಅಂದ್ರೆ, ಅವನು ಹಬ್ಬಿಕೊಂಡಿರುವನು, ಅವನು ಬೆಳ್ಳಗಿರುವನು, ಅವನು ಕಾಯವಿಲ್ಲದವನು, ಅವನು ವ್ರಣ ಇಲ್ಲದವನು, ಅವನು ನರಗಳಿಲ್ಲದವನು, ಅವನು ಶುದ್ಧನಾಗಿರುವವನು, ಅವನು ಪಾಪದ ಹೊಡೆತವಿಲ್ಲದವನು, ಅವನು ಕವಿಯು, ಅವನು ಮನಸ್ಸಿಯು, ಅವನು ಎಲ್ಲರ ಮೇಲೂ ಇರುವಾತನು, ಆತನೇ ಸ್ವಯಂಭೂ, ಶಾಶ್ವತರಾಗಿರುವ ವರ್ಷಗಳಿಗೆ ಸತ್ಯವಾದ ಅರ್ಥಗಳನ್ನು ವಿಂಗಡಿಸಿಕೊಟ್ಟಿರುತ್ತಾನೆ. ಇಷ್ಟೆಲ್ಲ ಇದು ಆತ್ಮನ ವರ್ಣನೆ ಅದ. ಇದು ನಮ್ಮ ವರ್ಣನೆ. ಆತ್ಮ ಅಂದ್ರೆ ಯಾವುದೋ ಒಂದು ಮೂರನೇದು ವಸ್ತು ಅಲ್ಲ, ಹೊರಗೆ ನೋಡ್ಬೇಡ್ರಿ. ಆ ಅರ್ಥವನ್ನ ವಿಶೇಷವಾಗಿ ಹೇಳ್ತಾರೆ ನೋಡ್ರಿ. ಕೊನೆಯ ಮಂತ್ರ ಇದು, ನಿವೃತ್ತಿ ಮಾರ್ಗದ ಕೊನೆಯ ಮಂತ್ರ. ಸೊ ಹಿಯರ್ ದ ಆಲ್ಸೋ ಆತ್ಮ ಸ್ವರೂಪ ಈಸ್ ಟಾಕ್ಡ್ ಅಬೌಟ್. ಆತ್ಮ ಸ್ವರೂಪವನ್ನ ಹೇಳಾಗತ್ತಾರೆ. ಅಂಡ್ ಜೀವಾತ್ಮ ಪರಮಾತ್ಮ ಐಕ್ ಈಸ್ ಆಲ್ಸೋ ಇಂಡೈರೆಕ್ಟ್ಲಿ ರಿವೀಲ್ಡ್. ಇದು ಕೂಡ ಒಂದು ಮಹಾಮಂತ್ರವೇ, ಮಹಾವಾಕ್ಯವೇ. ಇದರಲ್ಲಿ ಏನದ, ಜೀವಾತ್ಮ ಪರಮಾತ್ಮ ಐಕ್ಯ ವಿಚಾರವನ್ನ ಗುಪ್ತವಾಗಿ ಸುಪ್ತವಾಗಿ ಹೇಳ್ಯಾರಿಲ್ಲ. ಇನ್ ದ ಫಸ್ಟ್ ಹಾಫ್ ಆಫ್ ದ ಶ್ಲೋಕ ದ ನೇಚರ್ ಆಫ್ ಆತ್ಮ ಈಸ್ ಬ್ಯೂಟಿಫುಲಿ ಪ್ರೆಸೆಂಟೆಡ್. ಮೊದಲಿನ ಅರ್ಧ ಭಾಗದಲ್ಲಿ ಆತ್ಮನ ಸ್ವರೂಪವನ್ನ ಹೇಳ್ತಾರೆ. ಸಹ, ಸಹ ಅಂದ್ರೆ ಅವನು, ಸ ಐತಲ್ಲ ಸಹ ಅಂತ ಹೋಗ್ಬೇಕದು, ಅಲ್ಲಿ ವಿಸರ್ಗ ಲೋಪ ಆಗ್ಯದ. ಸಹ ಅಂದ್ರೆ ಆ ಆತ್ಮನು, ವಿಚ್ ಇಸ್ ಅವರ್ ಓನ್ ರಿಯಲ್ ನೇಚರ್. ಅದು ಬೇರೆ ಏನಲ್ಲ, ನಮ್ಮ ನಿಜವಾದ ಸ್ವರೂಪ. ಈಸ್ ನಥಿಂಗ್ ಬಟ್ ಶುಕ್ರಂ. ನೋಡ್ರಿ, ಶುಕ್ರಂ ಐತ್ ನೋಡ್ರಿ. ಶುಕ್ರಂ ಅಂತಂದ್ರೇನು? ಅದು ಬಹಳ ಹೊಳೆಯುವಂತಹದ್ದು, ಅದು ಸ್ವಯಂ ಪ್ರಕಾಶ ಉಳ್ಳದ್ದು, ಸೆಲ್ಫ್ ಎಫ್ಲ್ಯೂಜೆಂಟ್. ಸೆಲ್ಫ್ ಎಫ್ಲ್ಯೂಜೆಂಟ್ ಒನ್ ಅಂತಂದ್ರೆ ಚೈತನ್ಯ ಸ್ವರೂಪ ಅನ್ನಂಗ. ಚೈತನ್ಯ is described as a self-effulgent light because of it reveals everything. ಏನ್ರಿ? ಎಲ್ಲವನ್ನ ಅದು ಬೆಳಗೋದ್ರಿಂದ ಅದಕ್ಕೆ ನಾವೇನಂತೀವಿ? ಅದಕ್ಕೆ ಸ್ವಯಂ ಪ್ರಕಾಶ ಅಂತೇವಿ. ನ ತತ್ರ ಸೂರ್ಯೋ ಭಾತಿ ನ ಚಂದ್ರ ತಾರಕಂ ನೇಮಾ ವಿದ್ಯುತೋ ಭಾಂತಿ ಕುತೋಯಂ ಅಗ್ನಿ ತ್ವಮೇವ ಭಾತಂ ಅನುಭಾತಿ ಸರ್ವಂ ತಸ್ಯ ಭಾಷಾ ಸರ್ವಮಿದಂ ವಿಭಾತಿ. ಆತ್ಮ ಪ್ರಕಾಶದಲ್ಲಿ ಸೂರ್ಯ ಚಂದ್ರಾದಿಗಳು ಕೂಡ ಆತ್ಮನಿಂದ ಬೆಳಕನ್ನ ತೆಗೆದುಕೊಂಡು ಬೆಳಗ್ತಾ ಇದ್ದಾರೆ. ಆತ್ಮನೇ ಸ್ವಯಂ ಪ್ರಕಾಶ, ಇವೆಲ್ಲವೂ ಪರಪ್ರಕಾಶಗಳು ಅಂತ ಹೇಳ್ತದೆ ಈ ಮಂತ್ರ. ಎಲ್ಲಿ ಬಂದತ್ರಿ ಈ ಮಂತ್ರ? ಗೀತಾದಾಗ ಬಂದದ್ರಿ. ಎಲ್ಲೋ ಬಂದದ. ಎಲ್ಲಿ ಬಂದದ್ರಿ? ಗೀತಾದಾಗ್ರಿ. ಗೀತಾದಾಗಲ್ಲ, ಉಪನಿಷತ್ದಾಗ ಬಂದದ. ಯಾವ ಉಪನಿಷತ್ತು ಅಂದ್ರೆ ಮುಂಡಕ ಉಪನಿಷತ್ತಾಗ ಬಂದದ. ಕ್ಯಾಂಟೀನ್ ಮಾಡಕತ್ತೀರಿ ದಿವಸ ಸಮೀರ? ಯಾವಾಗಾರ ಒಂದ್ ಮಾಡ್ತೇವ್ರಿ. ಈ ಮಂತ್ರ ಹೇಳುತ್ತೆ, ಈ ಮಂತ್ರ ಇಲ್ಲೇ ಐತೆ ನಾವು ಹೇಳೋ ಅಷ್ಟರ ಮಾಡ್ಬೇಕ್ರಿ. ಅಲ್ಲ ಅಷ್ಟ್ ಮಾಡ್ತೇವ್ರಿ. ಯಾಕಂದ್ರೆ ಮತ್ ಕೆಲ್ಸ ಇರ್ತತಿರ್ಲ. ಕೆಲಸ ಬಿಡ್ರಿ, ಕೆಲಸ ಏನ್ ಮಾಡ್ತೀರಿ? ಬಿಟ್ಬಿಡ್ರಿ ಕೆಲಸ ಅವನ್ನೆಲ್ಲ. ಇನ್ನ ನಿಮ್ಗೆ ಸಾಕಾಗಿಲ್ಲೇನೋ? ಬಿಡ್ರಿ. ಬಂದ್ ಕುಂದಿರ್ತಾರ, ಏನ್ ಮಾಡುದ್ರಿ? ಆಯ್ತಾಯ್ತು, ನೀವು ಬಿಡ್ರಿ. ಬೇರೆಯವರು ಅವ್ರಿಗೂ ಕೆಲಸ ಅದಾವೇನು ಉಳಿದವ್ರಿಗೆ? ಯಾರಿಗೆ ಟೈಮ್ ಅದ ಚಾಂಟ್ ಮಾಡ್ಲಿಕ್ಕೆ? ಕೈ ಹತ್ರಿ.
ಅಂದ್ರೆ ಅವ್ರಿಗಷ್ಟ ನಾನು ಉಪನಿಷತ್ ಇದು ಬ್ರಹ್ಮಸೂತ್ರ ತಗೋಬೇಕಂತ. ಯಾರು ಚಾಂಟಿಂಗ್ ಮಾಡ್ತೀರಿ ಅವ್ರಿಗಷ್ಟ, ಯಾರೋ ಒಬ್ರು ಎತ್ತಿದಲ್ಲ ಕೈ, ಯಾರು ಅವ್ರು? ನಾನ್ರಿ ಅವ್ರಿಗಷ್ಟ ಬ್ರಹ್ಮಸೂತ್ರ ಹೇಳ್ಬೇಕಂತ ನನ್ನ ವಿಚಾರ ಅದ. ನಾನು ಹೆಚ್ಚಿದ್ದೆ ಗುರುಗಳೇ. ಸಿಕ್ಕಿರಪ್ಪ ಅವ್ರು ಮಾಡಕತ್ತೀರಿ, ಚಾಂಟಿಂಗ್ ಮಾಡಕತ್ತೀರಿ ಗುರುಗಳ? ಮಾಡ್ತಾ ಇದ್ದೆ. ವೆರಿ ಗುಡ್. ನೀವು ಮಾಡತ್ತೀರಿ ದುಂಡಣ, ಚಾಂಟಿಂಗ್ ಮಾಡಕತ್ತೀರಿ? ಯೂಟ್ಯೂಬ್ ಹಾಕೊಳ್ರಿ, ಆಯ್ತಾಯ್ತಾಯ್ತು. ಯೂಟ್ಯೂಬ್ ಹಾಕೊಳ್ರಿ, ಚಾಂಟ್ ಮಾಡ್ರಿ. ಮತ್ತೆ ಯಾರ ಶಿವು ಪಾಟೀಲ್ ಹ್ಯಾವ್ ರೇಸ್ಡ್ ದೇರ್ ಹ್ಯಾಂಡ್ಸ್. ಹೂ ಇಸ್ ದಿ ಶಿವು ಪಾಟೀಲ್? ಯಾರ್ರಿ ಶಿವು ಪಾಟೀಲ್? ಯಾರ್ರಿ? ಭೀಷ್ಮಗೌಡ್ರಿ. ಗೌಡ್ರಿ ಗೌಡ್ರ. ಹಾ ಹಾ ಗೌಡ್ರ, ನೀವೇನ್ ಮಾಡಿ ನಡೀತೈತಿ. ಯಾಕಂದ್ರೆ ನಿಮ್ ಕಡೆ ನಿಜಗುಂಡ ಸಾಹಿತ್ಯ ಬಾಯ್ಪಾಠ ಐತಿ, ಅವನ್ನ ನೀವು ರೆಫರೆನ್ಸ್ ಮಾಡ್ಕೋಬೇಕು. ಬ್ರಹ್ಮಸೂತ್ರ ಹೇಳಾಕ ನಿಮಗೆ ತಿಳಿತದ, ಉಳಿದವ್ರಿಗೆ ತಿಳಿದಿಲ್ಲ, ಅವಾಗ ಹಾರಿ ಹೋಗ್ತದ. ಯಾಕಂದ್ರ ಅದು ಕಠಿಣದ ವಿಷಯ. ನಿಮಗೆಲ್ಲ ಸ್ವಲ್ಪ ಗೊತ್ತಿತ್ತಂದ್ರೆ ಹಿಂದ ಮುಂದ ಉಳಿದವ್ರು ಯಾರು ಸಾಧಕರು, ಇವರು ಯಾರೇ ಮತ್ತೆ ನಮ್ಮ ಒಳ್ಳೆ ವಿದ್ಯಾರ್ಥಿಗಳು ಯಾರು ರ್ಯಾಂಕ್ ಸ್ಟೂಡೆಂಟ್ ಅದಾರಲ್ಲ, ಯಾರ್ಯಾರು ಅವ್ರು. ಸಹನಾ, ಚಾಂಟ್ ಮಾಡಾಕತ್ತೀರಿ? ಇಲ್ರಿ ಅಪ್ಪೋರ್. ಮಾಡ್ರಿ, ಚಾಂಟಿಂಗ್ ಮಾಡ್ರಿ. ಇನ್ನೊಬ್ರು ಇದ್ರಲ್ಲ, ಅವ್ರ ಹೆಸರೇನು? ಬಿಜಾಪುರದವರು ಸಂಗೀತ. ಸಂಗೀತ ಚಾಂಟ್ ಮಾಡಾಕತ್ತೀರಿ? ಇಲ್ರಿ ಅಪ್ಪಾರ, ನನಗ್ ಮಾಂಡುಕ ಉಪನಿಷತ್ ಅಷ್ಟ ಮಾಡಿನ್ರಿ ಅಪ್ಪ, ಹೌದು ಯಾವ ಮಾಡಿಲ್ರಿಪ್ಪ. Sir, what is the meaning of chant? ಚಾಂಟ್ ಅಂತಂದ್ರೆ ಪಾರಾಯಣ ರೀ, ಪಾರಾಯಣ ಮಾಡೋದು. ಸಾರಿ ಸರ್, ನನಗ್ ಗೊತ್ತಿದ್ದಿಲ್ರಿ, ಅದಕ್ಕೆ ಚಾಂಟಿಂಗ್ ಅಂದ್ರೆ ಗೊತ್ತಾಗ್ಲಿಲ್ರಿ ನನಗೆ. ಇಲ್ಲ, ಸಾರಿ. ಯಾಕಂದ್ರೆ ಪಾರಾಯಣ ಏನ್ ನೋಡ್ಕೊಂಡು ದಿವಸ ನಚಿನಾಗ ಒಂದ್ ತಾಸು ನೋಡ್ಕೊಂಡು ಅನ್ಬೇಕ್ರಿ. ಅಥವಾ ಯೂಟ್ಯೂಬ್ ಹಾಕೊಂಡು ಹಿಂದಿಂದ ನೀವು ಗುನುಗು ಅಂತ ಇರ್ಬೇಕು. ಅಂದ್ರೆ ತಾನೇ ಅವು ಮಂತ್ರಗಳು ಎಲ್ಲದವ ಅನ್ನೋದು ಗೊತ್ತಾಗ್ತದೆ. ಆಮ್ಯಾಗ ಆಮ್ಯಾಗ ಬರೀ ಅನ್ನೋದ್ ಮಾಡ್ಬೇಕು ಮೊದಲ, ಆಮ್ಯಾಗ ಸ್ವಲ್ಪ ಅರ್ಥ ಅನ್ನೋ ಹೊತ್ನಾಗ ಅರ್ಥವನ್ನ ಬೆನ್ನ ಹತ್ಬೇಕು. ಹಿಂಗ್ ಮಾಡಿದ್ರೆ ನಿಮಗ್ ಬ್ರಹ್ಮಸೂತ್ರ ತಿಳಿತದ. ಇಲ್ಲಾಂದ್ರೆ ಬ್ರಹ್ಮಸೂತ್ರ ತಿಳಿಯೋದು ಬಹಳ ಕಷ್ಟ ಆಗ್ತದೆ. ನೀವೆಲ್ಲೇ ಆಗ್ಬಿಡ್ತೀರಿ, ನಾವು ಹೇಳ್ಕೊಂತ ಮುಂದೆ ಹೋಗ್ಬಿಡ್ತೀವಿ. ನೀವು ನಮ್ಮ ಬೆನ್ನ ಹತ್ತಕ್ ಆಗಂಗಿಲ್ಲ, ವೃತ್ತಿಗೆ ಬೆನ್ನ ಹತ್ತಕ್ ಆಗೋದಿಲ್ಲ. ಚಾಂಟಿಂಗ್ ಮಾಡ್ರಿ ರುದ್ರಪ್ಪ ಸರ್, ನೀವು ಮಾಡ್ರಿ. ನನಗ್ ಟೈಮ್ ಸಿಗುದಿಲ್ರಿ ಅಪ್ಪಾರ. ಎಲ್ಲ ನೋಡ್ರಿ, ಈಗ ನಾನು ಎಲ್ಲಾ ಕೆಲಸನ ಮಾಡ್ಕೊಂತ ನನಗೆ ಕೇಳಕತ್ತೀನಿ. ಆಯ್ತಾಯ್ತು, ನಿಮ್ಗೆ ಆಗಂಗಿಲ್ಲ ಅಂದ್ರೆ ಬಿಡ್ರಿ, ಯಾರಿಗ ಆಗೋದಿಲ್ರಿ ಅಪ್ಪಾರ. ನಾನು ಕೈಯನ್ ಕೆಲಸ ಕೇಳುದಷ್ಟ ಮಾಡಕ್ ಸಾಧ್ಯ ಐತ್ರಿ. ಅವ್ನ ಪುಸ್ತಕ ತಗೊಂಡು ಓದಕ ಹಿಡಿಯಕ ಆಗುದೇ ಇಲ್ರಿ ಅಪ್ಪಾರ. ಹಿಂಗಾಗಿತ್ ಪರಿಸ್ಥಿತಿ. ಕೇಳುವುದ ನೋಡ್ರಿ, ಅವ್ರಿಗೆ ಎಷ್ಟು ತ್ರಾಸ ಅದ ನೋಡ್ರಿ ರುದ್ರಪ್ಪ ಸರ್ಗೆ. ಶ್ರವಣಾರ್ಥಿ ಆಗಿ ಭಾಗವಹಿಸಕ ಪರವಾನಗಿ ಕೊಡ್ರಿ ಅಪ್ಪಾರ. ನಮಸ್ಕಾರ, ಎಲ್ಲರಿಗೂ ನಮಸ್ಕಾರ. ಆಯ್ತು ಮಾಡ್ರಿ. ಅವಾಗ ನಿಮ್ಗೆ ತಿಳಿಲಿಲ್ಲ ಅಂದ್ರೆ ನಾವೇನ್ ಮಾಡಕ್ ಬರಂಗಿಲ್ಲ. ಆಯ್ತ್ರಿ ಅಪ್ಪಾರ, ಮತ್ತೆ ಕೇಳುವಂತೂ ಕೇಳ್ತೀನ್ರಿ ಅಪ್ಪಾರ. ಶುಕ್ರಂ ಮೀನ್ಸ್ ಬ್ರೈಟ್ ಒನ್, ಸೆಲ್ಫ್ ಎಫ್ಲುಜೆಂಟ್ ಒನ್. ಶುಕ್ರಂ ಅಂತಂದ್ರೆ ಸ್ವಯಂ ಪ್ರಕಾಶ ಉಳ್ಳದ್ದು ಅಂತ ಅರ್ಥ. ಚೈತನ್ಯ ಸ್ವರೂಪ. ಇಟ್ ರಿವೀಲ್ಸ್ ಎವ್ರಿಥಿಂಗ್. ಅದರ ಸಾನ್ನಿಧ್ಯದಿಂದ ಎಲ್ಲ ಅರಿವಿಗೆ ಬರ್ತಾವ. ಆದ್ದರಿಂದ ಅದು ಆ ಬೆಳಕು ಅಂತ ಅರ್ಥ. ಬೆಳಕಂದ್ರೆ ಅದು ಈ ಕ್ಯಾಂಡಲ್ ಬೆಳಕು, ಈ ಟಾರ್ಚ್ ಬೆಳಕು, ಹಿಂಗ್ ಬೆಳಕು ಅಲ್ಲ. ಅದು ಅರಿವಿನ ರೂಪದ್ದು. ಪರಮ ತೇಜೋಮಯವಾದದ್ದು. ಅರಿವನ್ನ ನಮಗ ಅರಿವು ಸ್ವರೂಪವನ್ನ ತಿಳಿಸ್ಕೊಡೋದ್ರಿಂದ ಅದಕ್ಕೆ ನಾವು ಬೆಳಕಂತೀವಿ. ಬೆಳಕಂದ್ರೆ ನೀವು ಮತ್ತೆ ಈ ಈಶ್ವರಿ ವಿದ್ಯಾಲಯದವರು ತೋರಿಸ್ತಾರಲ್ಲ ಲೈಟ್, ಕೆಂಪ್ ಲೈಟ್, ಅತ್ತಾಗ ಹೋಗ್ಬೇಡ್ರಿ. The consciousness alone reveals all the sounds through the ears. ಆ ಅರಿವು ಹೆಂಗದ ಅಂದ್ರ ಎಲ್ಲ ಶಬ್ದಗಳ ಮೂಲ ಆಗ್ಯದ. ಓಂಕಾರ ಎಲ್ಲ ಶಬ್ದಗಳಿಗೆ ಮೂಲ ಅದ. ಅಕಾರ ಉಕಾರ ಮಕಾರ ಬಿಟ್ಟು ಯಾವ ಶಬ್ದ ಅದಾವ ಹೇಳ್ರಿ? ಯಾವ ಶಬ್ದನೂ ಇಲ್ಲ. ಕಾನ್ಶಿಯಸ್ನೆಸ್ ಅಲೋನ್ ರಿವೀಲ್ಸ್ ಆಲ್ ದಿ ಫಾರ್ಮ್ಸ್ ಥ್ರೂ ದ ಐಸ್. ಕಿವಿಗೆ ಎಲ್ಲ ಶಬ್ದಗಳ ಬಿದ್ದಿದ್ವೆಲ್ಲ ಓಂಕಾರವೇ. ಕಣ್ಣಿನಿಂದ ನೋಡಿದ ಎಲ್ಲ ವಸ್ತುಗಳು ಓಂಕಾರವೇ ಏನ್ರಿ? ಅದಕ್ಕೆ ಅರಿವು ಅಂತಾರೆ. ದ ಎಂಟೈರ್ ವರ್ಲ್ಡ್ ಆಫ್ ಶಬ್ದ ಸ್ಪರ್ಶ ರೂಪ ರಸಗಂಧ ಇಸ್ ರಿವೀಲ್ಡ್ ಬೈ ಒನ್ ಕಾನ್ಶಿಯಸ್ನೆಸ್ ಬಿಹೈಂಡ್ ದ ಸೆನ್ಸ್ ಆರ್ಗನ್ಸ್. ಏನ್ರಿ? ಈ ಜಗತ್ತು ಏನದ? ಶಬ್ದ ಸ್ಪರ್ಶ ರೂಪ ರಸಗಂಧಾದಿಗಳ ಹಿಂದೆ ಇರುವಂತ ಅರಿವು ಅದು ಒಂದೇ ಅದ. ಅದು ಎಲ್ಲ ಇಂದ್ರಿಯಗಳ ಹಿಂದದ. ಕಣ್ಣು, ಕಿವಿ, ಮೂಗು, ನಾಲಿಗೆ, ಚರ್ಮದ ಹಿಂದೆ ಇದ್ಕೊಂಡು ಆ ಅರಿವನ್ನ ಆ ಇಂದ್ರಿಯಗಳಿಗೆ ಕೊಟ್ಟು ಆ ಇಂದ್ರಿಯಗಳಿಗೆ ಚೇತನದಂತೆ ಮಾಡ್ಯದ ನೋಡ್ರಿ. ಆ ಅರಿವಿಗೆ ಏನಂತಾರ? ಶುಕ್ರಂ. ಹೌ ಡು ವಿ ನೋ ದಟ್ ಐ ಆಮ್ ಕಾನ್ಶಿಯಸ್ ಬೀಯಿಂಗ್?
ನಾನು ಅರಿವು ಸ್ವರೂಪ ಉಳ್ಳವ ಅಂತ ನಿಮಗೆ ಹೆಂಗ್ ಗೊತ್ತಾಗ್ತದ್ರಿ? ಯು ಡೋಂಟ್ ರಿಕ್ವೈರ್ ಎನಿಥಿಂಗ್ ಟು ಪ್ರೂವ್ ದ್ಯಾಟ್. ಈಗ ನಾನು ಮನೆಗೆ ಬಂದು ಯಾರೋ ಬಾಗಲ ಬಡದ್ರು, ಮನೆಯೊಳಗೆ ನಾವು ಒಬ್ಬನ ಇದ್ದೀನಿ, ಎಲ್ಲಾರು ಊರು ಯಾರ ಅಂತ ತಿಳ್ಕೊಡ್ರಿ, ಒಂದು ಸನ್ನಿವೇಶ ಹೇಳ್ತಾರ ಅಪ್ಪೋರು, ಅದನ್ನ ಈಗ ಹೇಳ್ತಾರೋ ಮುಂದೆ ಹೇಳ್ತಾರೋ ಗೊತ್ತಿಲ್ಲ. ಮನೆಯೊಳಗ ಬಂದ್ರು, ಯಾರೋ ನಿಮ್ ಪರಿಚಯದವ್ರು ಬಂದು ಬಾಗಲ ಬಡದ್ರು, ಯಾರದಿರಿ ಅಂದ್ರು. ಯಾರದಿರಿ? ನಿಮ್ಮ ಮನ್ಯಾಗ ನೀವು ಒಬ್ರು ಇದ್ದೀರಿ. ಅವಾಗ ಏನಂತೀರಿ? ಕೈ ಮೈ ಮುಟ್ಟಿ ನೋಡ್ಕೊಂಡು, ಕಣ್ಣಿನಿಂದ ಈ ಶರೀರ ನೋಡಿ, ಕಿವಿಯಿಂದ ಇದನ್ನ ಬಾರಿಸಿ ನೋಡಿ, ಕೇಳಿ ನಾ ಅದೇನಂತ ವಿಚಾರ ಮಾಡಿ ನಾ ಅದೇನು ಬರ್ರಿ ಅಂತೀರೋ? ಏನು ಯಾವ ಇಂದ್ರಿಯಗಳ ಜ್ಞಾನದ ಸಹಾಯ ತೆಗೆದುಕೊಳ್ಳದನ ನಾ ಅದೇನ ಬರ್ರಿ ಅಂತೀರೋ? ನಾನು ನನಗೆ ಹೆಂಗ ವೇದ್ಯ ಅದೇ ಅಂದ್ರೆ ಅದಕ್ಕೆ ಏನೂ ಸಹಾಯ ಬೇಕಾಗಿಲ್ಲ. ಕಣ್ಣು, ಕಿವಿ, ಮೂಗು, ನಾಲಿಗೆ, ಚರ್ಮದ ಸಹಾಯ ತಗೊಂಡು ನಾ ಅದೇನೆ ಅಂತ ಅನ್ನಂಗಿಲ್ಲ. ನಾ ಅದೇನೆ ಅನ್ನಕ್ಕೆ ಯಾವ ಇಂದ್ರಿಯಗಳ ಸಹಾಯನೂ ಬೇಕಾಗಿಲ್ಲ. ನಾನು ಸ್ವಯಂ ಪ್ರಕಾಶ ಇದ್ದೇನೆ, ಸ್ವಯಂ ಸಿದ್ಧನಿದ್ದೇನೆ ಏನ್ರಿ? ನಾನು ಎಲ್ಲವನ್ನ ಅರಿಯುವವನಾಗಿದ್ದೇನೆ. ನಾವ್ ಯಾವ್ದಾದ್ರು ಒಂದು ಪರೀಕ್ಷೆ ಮಾಡಿ ಆಮ್ಯಾಗ ನಾ ಅದೇನು ಬರ್ರಿ ಅಂತೇವೇನು? ಇಲ್ಲ. ದೇರ್ಫೋರ್ ಶುಕ್ರಂ ಮೀನ್ಸ್ ಸರ್ವಂ ಪ್ರತ್ಯಕ್ಷ ಚೈತನ್ಯ ರೂಪ ಆತ್ಮ. ಈ ರೀತಿ ಇರುವಂತ ಆತ್ಮನ ಅರಿವೇನದ? ಈ ಅರಿವಿಗೆ ಶುಕ್ರಂ. ಆ ಶುಕ್ರಂ ಎಲ್ಲ ಐತ್ರಿ? ಸಿಕ್ಕೈತೇನ ಶಬ್ದದ ಶುಕ್ರಂ? ಏನ್ ಬರೇ ಕ್ರಮ ಸಿಕ್ಕೈತೋ? ಶುಕ್ರಂ ಪರ್ಯಗಾತ್ ಶುಕ್ರಂ ಐತ್ ನೋಡ್ರಿ. ಶುಕ್ರ ಚ ಅಲ್ಲಿ ಸಿಕ್ಕೊಂಡೈತದು ಶುಕ್ರಂ. ಅದ್ ತಕೋಬೇಕು, ಸಂಧಿ ಒಳಗೆ ತಕೋಬೇಕು. ಬುಕ್ ಇದ್ದವ್ರಿಗೆ, ಬುಕ್ ಇಲ್ದವ್ರು ಶಿವ. ದ ಆತ್ಮ ಎಕ್ಸ್ಪೀರಿಯನ್ಸ್ 3 types of universe in the 3 ಅವಸ್ಥಾಸ್. ಈ ಆತ್ಮ, ಈ ಅರಿವು ರೂಪ ಇದ್ದಂತ ಆತ್ಮ 3 ಅವಸ್ಥೆಗಳಲ್ಲಿ 3 ವಿವಿಧವಾದ ಪ್ರಪಂಚಗಳನ್ನ ಅನುಭವ ಮಾಡ್ತಾನೆ. ಅವಸ್ಥಾ ಮೀನ್ಸ್ ಸ್ಟೇಟ್ ಆಫ್ ಎಕ್ಸ್ಪೀರಿಯನ್ಸ್. ಅವಸ್ಥೆ ಅಂದ್ರೆ ಏನ್ರಿ? ಅವಸ್ಥೆ ಅಂದ್ರ ಏನೂ ಅಲ್ಲ, ಅನುಭವ ಮಾಡಿಕೊಳ್ಳಲಿಕ್ಕೆ ಇರುವಂತಹ ಒಂದು ಅವಸ್ಥೆ, ಒಂದು ಸ್ಥಿತಿ, ಒಂದು ಪರಿಸ್ಥಿತಿ. ಅನುಭವ ಎಲ್ಲಿ ಆಗ್ತದಲ್ಲ ಆ ಒಂದು ಅನುಭವ ಆಗುವಂತಹ ಒಂದು ಏನದು ಐತಿ ಸ್ಥಿತಿ, ಆ ಸ್ಥಿತಿಗೆ ಏನಂತಾರ? ಅವಸ್ಥಾ ಅಂತಾರ. ದ ಮೀನಿಂಗ್ ಆಫ್ ಅವಸ್ಥಾ ಮೀನ್ಸ್ ಸ್ಟೇಟ್. ಇನ್ ಜಾಗ್ರತ ಅವಸ್ಥಾ ಆತ್ಮ ಎಕ್ಸ್ಪೀರಿಯನ್ಸ್ ಜಾಗ್ರತ ಪ್ರಪಂಚ. ಜಾಗ್ರತ ಅವಸ್ಥೆಯೊಳಗ ಜಾಗ್ರತ ಪ್ರಪಂಚವನ್ನ ಅನುಭವ ಮಾಡ್ತೇವಿ. ಸ್ವಪ್ನ ಪ್ರಪಂಚದಲ್ಲಿ ಆ ಆತ್ಮನ ಏನ್ ಮಾಡ್ತದ ಅಂತಂದ್ರ, ಸ್ವಪ್ನ ಪ್ರಪಂಚ ಅಂದ್ರೆ ಸೂಕ್ಷ್ಮ ಪ್ರಪಂಚವನ್ನ ಅನುಭವ ಮಾಡ್ತದೆ. ಸುಷುಪ್ತಿ ಅವಸ್ಥೆ ಒಳಗ ಆ ಆತ್ಮನ ಏನ್ ಮಾಡ್ತಾನ? ಅನುಭವ ಮಾಡ್ತಾನಂದ್ರ ಕಾರಣ ಪ್ರಪಂಚವನ್ನ ಅನುಭವ ಮಾಡ್ತಾನೆ. ಕಾರಣ ಪ್ರಪಂಚ ಅಂದ್ರೆ ಏನ್ರಿ ಅಂತಂದ್ರ ಟೋಟಲ್ ಬ್ಲಾಂಕ್ನೆಸ್. ಇನ್ನೂ ಒಂದು ಉದಾಹರಣೆ ಕೊಡ್ತಾರೆ ನಿಮ್ಗೆ. ಕಾರಣ ಪ್ರಪಂಚ ಹೆಂಗದರಿ ಅಂದ್ರೆ ಸಂಪೂರ್ಣ ಕತ್ಲ. ಸುಷುಪ್ತಿ ಅವಸ್ಥೆ ಒಳಗ ಸಂಪೂರ್ಣ ಕತ್ಲ, ಟೋಟಲ್ ಬ್ಲಾಂಕ್ನೆಸ್. ಅಂದ್ರೆ ಯಾವ ಬೆಳಕು ಇಲ್ಲ ಅಲ್ಲಿ. ಆತ್ಮನ ಬೆಳಕು ಬಿಟ್ರೆ ಬೇರೆ ಯಾವುದು ಇಲ್ಲ. ಕಾರಣ ಪ್ರಪಂಚ ಮೀನ್ಸ್ ಟೋಟಲ್ ಬ್ಲಾಂಕ್ನೆಸ್. ರಿಮೆಂಬರ್, ಬ್ಲಾಂಕ್ನೆಸ್ ಈಸ್ ನಾಟ್ ಎಂಪ್ಟಿನೆಸ್, ಬಟ್ ಇಟ್ ಇಸ್ ಅ ಬ್ಲಾಂಕ್ನೆಸ್ ಇನ್ ಸ್ಲೀಪ್ ರೆಫರ್ಸ್ ಟು ಎವ್ರಿಥಿಂಗ್ ಇನ್ ಅನ್ಮ್ಯಾನಿಫೆಸ್ಟ್ ಕಂಡೀಷನ್. ಮತ್ತಲ್ಲಿ ಕತ್ಲ ಅನ್ನೋದ್ಲೇನ ನೀವು ಪೂರ್ಣ ಕತ್ಲಕ್ಕೆ ಹೋಗ್ಬೇಡ್ರಿ ಅಂತಾರ. ಮತ್ತೆ ಶೂನ್ಯಕ್ಕೆ ಬೌದ್ಧ ಧರ್ಮ ಒಪ್ಪಿದಂಗ ಆಗ್ತದ. ಅದು ಕತ್ಲ ಅಂತಂದ್ರೆ ಹೆಂಗದ ಅಂತಂದ್ರೆ, ಜಾಗ್ರತ ಮತ್ತು ಸ್ವಪ್ನ ಪ್ರಪಂಚ ಎಲ್ಲವನ್ನ ಬೀಜ ರೂಪಕ್ಕೆ ಹೋಗಿದಂತ ಅವಸ್ಥೆ. ಎಲ್ಲ ಬೀಜ ರೂಪಕ್ಕೆ ಹೋಗ್ಯತದು. ಅವ್ಯಕ್ತ ರೂಪಕ್ಕೆ ಹೋಗ್ಯದ. ಇದು ವ್ಯಕ್ತ ರೂಪ, ಅದು ಅವ್ಯಕ್ತ ರೂಪ. ಯಾವುದು? ಸುಷುಪ್ತಿ ಅವಸ್ಥೆ, ಕಾರಣ ಪ್ರಪಂಚ. ಆ ಬೀಜ ರೂಪಕ್ಕೆ ಹೋಗಿದ್ದ ನಾವೇನಂತೇವಿ? ಸಂಪೂರ್ಣ ಕತ್ತಲೆ ಅದ ಅವಸ್ಥೆ ಅಂತ ಕರಿತೀವಿ. ಬಿಕಾಸ್ ಇನ್ ಸ್ವಪ್ನ ಅಂಡ್ ಜಾಗ್ರತ ಎವ್ರಿಥಿಂಗ್ ಅಗೇನ್ ಕಮ್ಸ್ ಬ್ಯಾಕ್. ಯಾಕೆ ಬೀಜ ರೂಪಕ್ಕೆ ಹೋಗೈತಂದ್ರ ಸ್ವಪ್ನ ಪ್ರಪಂಚದಾಗ ಮತ್ತು ಜಾಗ್ರತ ಪ್ರಪಂಚದಾಗ ಆ ಬೀಜ ಇದ್ದಿದ್ದ ಮತ್ತೆ ವ್ಯಕ್ತ ಆಗ್ತದ. ಏನು ಪೂರ್ಣ ಇಲ್ದಂಗ ಆಗುದಿಲ್ಲ. ವ್ಯಕ್ತ ಅವ್ಯಕ್ತ ಇದು ನಡೆದ ಬಿಟ್ಟದ. ಜಾಗ್ರತ ಸ್ವಪ್ನದಲ್ಲಿ ವ್ಯಕ್ತ ಪ್ರಪಂಚ ಅದ, ಸುಷುಪ್ತಿಯಲ್ಲಿ ಅವ್ಯಕ್ತ ಬೀಜ ರೂಪ ಪ್ರಪಂಚ ಅದ. ತಿಳಿಯಾಗತೈತೇನ್ರಿ? ಹೇಳ್ತದ್ರಿ. Thus, the 3 universes are experienced by I, the Atma, in the 3 ಅವಸ್ಥಾ. ಈ ಅನುಭವ ಮಾಡುವುದು ಯಾರಿಗಾಗತ್ತದ? ಅನುಭವ ಅಂದ್ರೆ ಆತ್ಮನಿಗೆ ಆಗಾಗತ್ತದ. 3 ಪ್ರಪಂಚದ ಅನುಭವ 3 ಅವಸ್ಥೆಗಳಲ್ಲಿ ಆತ್ಮನಿಗೆ ಆಗಾಗತ್ತದ. And for experiencing these 3 states, Atma uses 3 mediums or windows. ಈ 3 ಅನುಭವವನ್ನ
ಮೂರು ಪ್ರಪಂಚದ ಅನುಭವವನ್ನ ಪಡೆಯಲಿಕ್ಕೆ ಆ ಆತ್ಮನು ಮೂರು ಮಾಧ್ಯಮಗಳನ್ನ ಅಥವಾ ಮೂರು ಕಿಟಕಿಗಳಲ್ಲಿ ವ್ಯವಹಾರ ಮಾಡಕತ್ತಾನ. ಈ ಸಿನಿಮಾ ಟಿಕೆಟ್ ನಾಗ ಕೌಂಟರ್ ಇರ್ತಾವ, ಕೌಂಟರ್ ನೋಡಿದ್ರೆ ಟಿಕೆಟ್ ತಗೋತಿರಲ್ಲ, ಹಂಗ ಬೇರೆ ಬೇರೆ ಕೌಂಟರ್ನಾಗ ಈ ವ್ಯವಹಾರ ನಡೆದಾವ. ಕಿಟಕಿ ಮೂರು ಕಿಟಕಿ ಅದಾವ ಅಂತ ತಿಳ್ಕೊಡ್ರಿ, ಅದಕ್ಕೆ ಅವರು ಮೀಡಿಯಂ ಅಂತಾರ. ಮಾಧ್ಯಮ ಕನ್ನಡದಾಗ ಶಬ್ದ ಬೇಕಂದ್ರೆ ಮೂರು ಮಾಧ್ಯಮಗಳು, ಮೂರು ಕಿಟಕಿಗಳ ಮೂಲಕ ಆ ಆತ್ಮ ಒಬ್ಬನೇ ವ್ಯವಹಾರ ಮಾಡ್ತಾ ಇದ್ದಾನೆ. ಓನ್ಲಿ ಥ್ರೂ ದೋಸ್ 3 media respective universes can be experienced. What are the 3 mediums? Care of ತತ್ವಬೋಧ. ತತ್ವಬೋಧ ಅಂತ ಒಂದು ಗ್ರಂಥ ಅದ. ನೀವೆಲ್ಲ ವಿಚಾರ ಚಂದ್ರೋದಯ ಹೆಂಗ ಅಭ್ಯಾಸ ಮಾಡ್ತಿರಲ್ಲ, ಹಂಗ ನಮ್ಮ ಪರಂಪರೆಯೊಳಗ ಇಲ್ಲಿ ಶಂಕರಾಚಾರ್ಯ ಪರಂಪರೆಯೊಳಗ ಶಂಕರಾಚಾರ್ಯರು ಬರೆದಂತ ಒಂದು ಗ್ರಂಥ ಅದ. ಅದು ಹೆಂಗದ ಅಂತಂದ್ರೆ ಅದು ವಿಚಾರ ಚಂದ್ರೋದಯ ಗತಿ ಅದ. ಆ ಬುಕ್ಕಿನ ಹೆಸರು ಏನು ಅಂದ್ರೆ ತತ್ವಬೋಧ. ತತ್ವಬೋಧ ಮರಿಬ್ಯಾಡ್ರಿ ಅಂತಾರ ಅವ್ರು. ಅಂದ್ರೆ ನೀವೇನ್ ಮಾಡ್ರಿ, ತತ್ವಬೋಧ ಓದದೇ ಇದ್ದವರು ವಿಚಾರ ಚಂದ್ರೋದಯ ಓದ್ರಿ ಅಂತಾರ ಅವ್ರು. ಸ್ಥೂಲ ಶರೀರ, ಗ್ರಾಸ್ ಬಾಡಿ ಈಸ್ ದ ಮೀಡಿಯಂ ಆಫ್ ವೇಕಿಂಗ್ ಸ್ಟೇಟ್ ಥ್ರೂ ವಿಚ್ ಐ ಎಕ್ಸ್ಪೀರಿಯನ್ಸ್ ದ ಗ್ರಾಸ್ ಯೂನಿವರ್ಸ್. ಅಂದ್ರೆ ಸ್ಥೂಲ ಶರೀರವನ್ನ, ಸ್ಥೂಲ ಪ್ರಪಂಚವನ್ನ ಸ್ಥೂಲ ಶರೀರದಿಂದ ಅನುಭವ ಮಾಡ್ತೇನೆ ನಾನೇ ಆತ್ಮ. ಸಪೋಸ್ ಯು ಗೋ ಟು ಡ್ರೀಮ್, ಅದಾದ್ಮೇಲೆ ನಾವು ಸ್ವಪ್ನಕ್ಕೆ ಹೋದ್ವಿ ಅಂತ ತಿಳ್ಕೊಡ್ರಿ. ದೆನ್ ಯು ಹ್ಯಾವ್ ಟು ವಿಡ್ರಾನ್ ಫ್ರಮ್ ಫಿಸಿಕಲ್ ಬಾಡಿ. ಅವಾಗ ಏನದ, ಆ ಕಿಟಕಿಯಿಂದ ಹೊರಗೆ ಬಂದೇವೆ ನಾವು. ಯಾವುದು? ಸ್ಥೂಲ ಪ್ರಪಂಚ ಅನ್ನೋ ಕಿಟಕಿಯಿಂದ ಹೊರಗೆ ಬಂದು ಆ ಸೂಕ್ಷ್ಮ ಪ್ರಪಂಚ ಅನ್ನೋ ಕಿಟಕಿ ಒಳಗೆ ನೋಡೋದು, ಹೋಗೋದು, ಹೊಕ್ಕೊಳ್ಳೋದು. ಯು ಆರ್ ನೋ ಮೋರ್ ಆಪರೇಟಿಂಗ್ ದೋಸ್ ಗ್ರಾಸ್ ಬಾಡೀಸ್ ಅಂಡ್ ದೀಸ್ ಆರ್ಗನ್ಸ್. ಅವಾಗ ನೀವು ಆ ಸ್ಥೂಲ ಕಿಟಕಿ ಬಿಟ್ರಿ, ಸ್ಥೂಲ ಪ್ರಪಂಚ ಅನ್ನೋ ಕಿಟಕಿ ಬಿಟ್ರಂದ್ರೆ ಅಲ್ಲಿ ಇಂದ್ರಿಯಗಳನ್ನ, ಅಲ್ಲಿ ಕಿಟಕಿಗಳ ವ್ಯವಹಾರ ಇಲ್ಲ ನಿಮ್ಗೆ. ಯಾವ ಇಂದ್ರಿಯಗಳ ವ್ಯವಹಾರ, ಅದ್ರ ಕೂಡ ವ್ಯವಹಾರ ಇಲ್ಲ, ಅಲ್ಲೇ ಬಿಟ್ಟು ಬರ್ಬೇಕು ನೀವು. ಯಾವಾಗ ಸೂಕ್ಷ್ಮ ಶರೀರಕ್ಕೆ ಬಂದ್ರಿ, ಯು ಹ್ಯಾವ್ ಗಾನ್ ಟು ಸೂಕ್ಷ್ಮ ಶರೀರಂ ಅಂಡ್ ಯು ಹ್ಯಾವ್ ಕ್ರಿಯೇಟೆಡ್ ಎ ಮೆಂಟಲ್ ಬಾಡಿ. ಅವಾಗ ನಿಮ್ಮ ಶರೀರ ಏನಾಯ್ತು? ಸ್ಥೂಲ ಶರೀರ ಅಲ್ಲ, ಅವಾಗ ಸೂಕ್ಷ್ಮ ಶರೀರ. ಆ ಕಿಟಕಿ ಹೆಂಗದ? ಸೂಕ್ಷ್ಮ ಶರೀರ ಕಿಟಕಿ. ಆ ಕಿಟಕಿ ಒಳಗೆ ನೋಡೋದು, ಆ ಕಿಟಕಿಯಾಗ ಇಂದ್ರಿಯಗಳು, ಅಲ್ಲಿನೂ ಇಂದ್ರಿಯಗಳದಾವು. ಆತ್ಮನಿಗೆ ಇಂದ್ರಿಯಗಳಿಲ್ಲ, ಆತ್ಮನಿಗೆ ಶರೀರನೂ ಇಲ್ಲ. ಅಲ್ಲಿ ಹೋಗೋದು ಆ ಇಂದ್ರಿಯಗಳ ಮೂಲಕ, ಆ ಶರೀರದ ಅಭಿಮಾನಿಯಾಗಿ ಅಲ್ಲಿ ಆ ಕಿಟಕಿಯೊಳಗೆ ವ್ಯವಹಾರ ಮಾಡೋದು ಸೂಕ್ಷ್ಮ ಪ್ರಪಂಚದ. ಥ್ರೂ ದ ಡ್ರೀಮ್ ಬಾಡಿ ಯು ಎಕ್ಸ್ಪೀರಿಯನ್ಸ್ ಡ್ರೀಮ್ ಯೂನಿವರ್ಸ್. ಆ ಶರೀರವನ್ನು ಉಪಯೋಗ ಮಾಡಿಕೊಂಡು ಸೂಕ್ಷ್ಮ ಪ್ರಪಂಚವನ್ನು ನೋಡೋದು, ಅಲ್ಲೇ ವ್ಯವಹಾರ ಮಾಡೋದು. ಥಸ್ ಐ ಯೂಸ್ ಸ್ಥೂಲ ಶರೀರ ಟೆಂಪರಲಿ ಆಸ್ ಎ ಮೀಡಿಯಂ ಇನ್ ಜಾಗೃತ ಅವಸ್ಥಾ ಅಂಡ್ ಐ ಡ್ರಾಪ್ ದಟ್ ಮೀಡಿಯಂ ವೆನ್ ಐ ಗೋ ಟು ಸ್ವಪ್ನ ಅವಸ್ಥಾ. ಹೀಗೆ ಜಾಗೃತ ಶರೀರವನ್ನ ಅಂದ್ರೆ ಸ್ಥೂಲ ಪ್ರಪಂಚವನ್ನ ಸಹಾಯದಿಂದ ಆತ್ಮನಾದಂತ ನಾನು ಆ ಕಿಟಕಿಯ ಮೂಲಕ ವ್ಯವಹಾರ ಮಾಡುತ್ತೇನೆ. ಯಾವಾಗ ಸ್ವಪ್ನ ಪ್ರಪಂಚಕ್ಕೆ ಹೋಗ್ತೇನೆ, ಆವಾಗ ಆತ್ಮನಾದಂತ ನಾನು ಆ ಕಿಟಕಿಯನ್ನು ಬಿಟ್ಟು ಇನ್ನೊಂದು ಕಿಟಕಿಗೆ ಹೋಗ್ತೇನೆ. ಅಲ್ಲಿದ್ದ ಇಂದ್ರಿಯಗಳ ಮೂಲಕ, ಅಲ್ಲಿ ಯಾವುದು ಮನಸ್ಸ, ಸೂಕ್ಷ್ಮ ಶರೀರ ಅಂದ್ರೆ ಮನಸ್ಸು, ಆ ಮನಸ್ಸಿನ ಮೂಲಕ ನಾನು ವ್ಯವಹಾರ ಮಾಡ್ತೇನೆ, ಸ್ವಪ್ನ ಪ್ರಪಂಚವನ್ನ ನೋಡ್ತೇನೆ. ಐ ಯೂಸ್ ಅ ಡ್ರೀಮ್ ಬಾಡಿ ಟು ಎಕ್ಸ್ಪೀರಿಯನ್ಸ್ ದ ಡ್ರೀಮ್ ವರ್ಲ್ಡ್. ನಾ ಏನ್ ಮಾಡ್ತೇನೆ, ಅಲ್ಲಿಗೆ ಹೋಗಿ ಆ ಸೂಕ್ಷ್ಮ ಪ್ರಪಂಚವನ್ನ ಸೂಕ್ಷ್ಮ ಶರೀರ ಆದಂತ ಮನಸ್ಸಿನಿಂದ ಅಲ್ಲಿ ಒಂದು ಬೇರೆ ಅನುಭವ ಮಾಡ್ತೇನೆ. ಅವಾಗ ಸ್ಥೂಲ ಪ್ರಪಂಚದಿಂದ ನಾನು ಹಿಂದಕ್ಕೆ ಬಂದಿರ್ತೇನೆ, ಅದನ್ನ ಅಲ್ಲೇ ಬಿಟ್ಟು ನಾ ಬಂದಿರ್ತೇನೆ, ಇಲ್ಲಿ ಹೊತ್ಕೊಂಡಿರ್ತೇನೆ ಅಂತಾರ. ಇಸ್ ದ್ಯಾಟ್ ಟೆಂಪರರಿ ಆರ್ ಪರ್ಮನೆಂಟ್? ಹಿಂಗ ಬರುವುದು ಹೋಗುದು ಟೆಂಪರರಿ ಐತೋ ಪರ್ಮನೆಂಟ್ ಐತೋ? That is also temporary. When I go to sleep, I drop both of them. ಯಾವಾಗ ನಾನು ಗಾಢ ನಿದ್ರಾವಸ್ಥೆಗೆ ಹೋಗ್ತೇನೆ, ಈ 1ನೇ ಕಿಟಕಿನೂ ಬಿಡ್ತೇನೆ, 2ನೇ ಕಿಟಕಿನೂ ಬಿಡ್ತೀನಿ, 3ನೇ ಕಿಟಕಿ ಒಳಗೆ ಹಣಿಕೆ ಹಾಕ್ತೇನೆ. ಅಷ್ಟೇ ಕೆಲಸ. Thus these 3 ಶರೀರಮ್ಸ್ ಆರ್ ಟೆಂಪರರಿ ಮೀಡಿಯಾ. ಇವು ತಾತ್ಕಾಲಿಕವಾದಂತ ಮಾಧ್ಯಮಗಳು. ಯಾವ್ರಿ ಮಾಧ್ಯಮಗಳು? ಸ್ಥೂಲ ಪ್ರಪಂಚ, ಸೂಕ್ಷ್ಮ ಪ್ರಪಂಚ, ಕಾರಣ ಪ್ರಪಂಚ, 3 ಮಾಧ್ಯಮಗಳು. ಯಾರಿಗೆ ಇದನ್ನ ಇಷ್ಟೊಳಗೆ ಬಂದು ಹೇಳಕತ್ತಾರ ತಿಳ್ಕೊಳಕ್ ಪ್ರಯತ್ನ ಮಾಡ್ರಿ. ಐ ಯೂಸ್ ಅಂಡ್ ಡ್ರಾಪ್. ಅವಾಗ ಏನ್ ಮಾಡ್ತೀನಿ, ಈ ಶರೀರಗಳನ್ನ, ಈ ಪ್ರಪಂಚವನ್ನ ಉಪಯೋಗ ಮಾಡ್ತೀನಿ, ಆಮೇಲೆ ಕೈ ಬಿಡ್ತೀನಿ. ನಾನು ಬೇರೆನ ಅದೇನಿ, ಆತ್ಮ ನಾನು ಬೇರೆನ ಅದೇನಿ. ಯೂಸಬಲ್ ಅಂಡ್ ಡ್ರಾಪೇಬಲ್. ಈ ಶರೀರಗಳು ಹೆಂಗ ಅದಾವು? ಉಪಯೋಗ ಮಾಡೋದು, ಯೂಸ್ ಅಂಡ್ ಥ್ರೋ ಅದಾವ. ಇವು 3 ಶರೀರಗಳು usable and droppable. Like some people have their spectacles in their mala around their neck. ಕೆಲವು ಮಂದಿ ಯಾವಾಗ ಬೇಕು ಅವಾಗ ಚಸ್ಮಾ ಹಾಕ್ತೇವೆ ನೋಡ್ರಿ ನಾವು.
ಸಣ್ಣನಾಗಿ ಓದು ಅಕ್ಷರ ಸಣ್ಣ ಅದಾವ ಅಂದಾಗ ಆ ಚಸ್ಮಾ ತೆಗೆದು ಹಾಕೋತೀವಿ. ಬ್ಯಾಡ ಅಂದಾಗ ಅದನ್ನ ದಾರ ಕಟ್ಟಿ ಕುತ್ತಿಗೆಗೆ ಬಿಟ್ಟಿರ್ತಾರ ನೋಡ್ರಿ. ಕೆಲವು ಮಂದಿ ವಯಸ್ಸಿದ್ದಾಗ ತೆಗೆದು ಡಬ್ಬ್ಯಾಗ ಹಾಕಿ ಇಟ್ಕೋತಾರ. ವಯಸ್ಸಾದ್ಮ್ಯಾಗ ಆ ಚಸ್ಮಾನು ಎಲ್ಲಿಟ್ಟೇನೆ ಮರಿತಾರಲ್ಲ, ಅದಕ್ಕೆ ಬ್ಯಾಡ ಅಂತ ತಿಳ್ಕೊಂಡು ದಾರ ಕಟ್ಟಿ ಅಲ್ಲೇ ಜೋತ್ ಬಿಟ್ಟಿರ್ತಾರಲ್ಲ, ಹಂಗ ಅಲ್ಲಿ ಬಿಟ್ಬಿಡ್ತಾರ. ಯಾವಾಗ ಓದ್ಬೇಕು ಅನಿಸ್ತದ ಅವಾಗ ಹಾಕೊಳ್ಳೋದು, ಯಾವಾಗ ಬ್ಯಾಡ ಅನಿಸ್ತದೆ ಅವಾಗ ಬಿಟ್ಬಿಡೋದು. ಹಂಗ ಆತ್ಮನಾದಂತ ನಾನು ಸ್ಥೂಲ ಪ್ರಪಂಚ ಅನುಭವ ಮಾಡ್ಬೇಕಾದ್ರೆ ಈ ಸ್ಥೂಲ ಶರೀರದಾಗ ಬಂದು ಅನುಭವ ಮಾಡ್ತೇನೆ. ಬ್ಯಾಡಪ್ಪ ನನಗೆ ಸಾಕಾತು ಅಂದಾಗ ಸೂಕ್ಷ್ಮ ಶರೀರ ಅನುಭವ ಬೇಕಂದ್ರೆ ಕನಸಿಗೆ ಹೋಗಿ ಸೂಕ್ಷ್ಮ ಶರೀರದ ಮೂಲಕ ಸೂಕ್ಷ್ಮ ಪ್ರಪಂಚವನ್ನು ಅನುಭವ ಮಾಡ್ತೇನೆ. ಅಲ್ಲೂ ಬೇಸರ ಆತಂದ್ರೆ ಕಾರಣ ಪ್ರಪಂಚವಾದಂಥ ಗಾಢ ನಿದ್ರಾವಸ್ಥೆಯಲ್ಲಿ ಕಾರಣ ಪ್ರಪಂಚದ ಅನುಭವವನ್ನ ನಾ ಏನ್ ಮಾಡ್ತೀನಿ, ಅಲ್ಲಿ ಹೋಗಿ ಅದೇ ಆತ್ಮನಾದಂಥ ನಾನು ಆ ಕಿಟಕಿಯ ಮೂಲಕ ಅನುಭವವನ್ನ ಮಾಡ್ತೀನಿ. ಅಂದ್ರೆ ಈ 3 ಕಿಟಕಿ ಬೇರೆನ ಆದ್ವಲ್ಲ, ನನಗೆ ಸಂಬಂಧ ಇಲ್ಲ ಅಂದಂಗ ಆತಲ್ಲ. ಹೌದು, ನಮಗೇನು ಸಂಬಂಧ ಇಲ್ಲ. ಈಗ ನಮ್ಮ ಶರೀರ ಇದು ಚಸ್ಮಾ ನಮ್ಮ ಸಂಬಂಧ ಶರೀರದ ಭಾಗ ಏನ್ರಿ ಅದ? ಚಸ್ಮಾ ಇದ್ದಂಗ ಅದಾವ. ಸ್ಥೂಲ ಶರೀರ, ಸೂಕ್ಷ್ಮ ಶರೀರ, ಕಾರಣ ಶರೀರ ಚಸ್ಮಾ ಇದ್ದಂಗ. ಅಲ್ಲಿ ಬೇಕಾದಾಗ ಉಪಯೋಗ ಮಾಡೋದು, ಅಲ್ಲಿ ವ್ಯವಹಾರ ಮಾಡೋದು, ಅಲ್ಲೇ ಬಿಟ್ಟು ಬಂದ್ಬಿಡುದು. ಚಸ್ಮಾ ಇದ್ದಂಗ್ರಿ ಇವು. ಏನ್ ತಿಳಿಯಾಗತ್ತೈತಿಲ್ರಿ? ಅವಕ್ಕ ನಾವ್ ಅಂತ ಕುಂತೀವಿ, ಏನ್ ಅನ್ಬೇಕು ನಮ್ಮ ಅವಕ್ಕ ನಾವ್ ಅಂತ ಕುಂತೀವಿ. ನಾವೇನು ಶಾಣ್ಯಾರು? ನಾವೇನು ಚಸ್ಮಾ ಇದ್ದಂಗ ಅದಾವ ಇವು ಶರೀರ. ಆತ್ಮನ ಕೈಯಾಗ ಇವು ಚಸ್ಮಾ ಇದ್ದಂಗ ಅದಾವ. ದೇ ಸ್ವಿಚ್ ಬಿಟ್ವೀನ್ they will have two spectacles hanging there. Constantly they switch between those two. One is the long distance vision, another is a short distance vision. ಅಂತಾರು. ಕೆಲವು ಮಂದಿಗೆ ದೂರ ದೃಷ್ಟಿ ದೋಷ ಇರ್ತದೆ, ಕೆಲವು ಮಂದಿಗೆ ಸಮೀಪ ದೃಷ್ಟಿ ದೋಷ ಇರ್ತದೆ. ಅವ್ರು ಎರಡೂ ಚಸ್ಮಾನ ಕೊಳ್ಳಾಗ ಹಾಕೊಂಡ್ ಬಿಡೋದು. ಸಮೀಪದ ನೋಡ್ಬೇಕಾದಾಗ ಅದನ್ನ ತೆಗಿಯೋದು, ಅದನ್ನ ಹಾಕೊಳ್ಳೋದು. ದೂರದ ಬೇಕಂದಾಗ ಅದನ್ನ ತೆಗೆದು ಅದನ್ನ ಬಿಡು, ತಳಗ ದಾರ ಕಟ್ಟಿ ಅಲ್ಲಿ ಬಿಡೋದು ಕೊಳ್ಳಿಗೆ. ಇನ್ನೊಂದು ಏನದ ಅದನ್ನ ತಗೊಂಡು ಓದೋದು. ಪೇಪರ್ ಓದೋ ಹೊತ್ನಾಗ ಒಂದ್ ಚಸ್ಮಾ, ದೂರಿನ ಗುಡ್ಡ ಯಾವುದೋ ದೇವಸ್ಥಾನ ನೋಡುವ ಹೊತ್ನಾಗ ಆ ದೂರದ ದೃಷ್ಟಿ ಕಾಣುವಂತ ಚಸ್ಮಾ ಹಾಕೊಳ್ಳೋದು. ಇಲ್ಲ, ಚಸ್ಮಾದಾಗ 2 ನಮೂನಿ ಬಂದವ್ರಿ. ಮ್ಯಾಲ್ ಗ್ಲಾಸ್, ತಳಗೆ. ಇರ್ಲಿ ಈಗ ಸದ್ಯ ಅಷ್ಟು ಬೇಡ, ಮಾಡರ್ನ್ ಬೇಡ. ಈಗ ನಮಗ್ ಹಂಗಿಲ್ಲಿ ಮಾಡಕ್ ಬರಂಗಿಲ್ಲ ಅಂತ ಅದ್ ಬಿಟ್ಟೇವ್ ನಾವು. ನಾವೇನ್ ಮಾಡೇವಿ, ಈಗ 2 ಚಸ್ಮಾ ಸಪರೇಟ್, ಸ್ಥೂಲ ಶರೀರ, ಸೂಕ್ಷ್ಮ ಶರೀರ. ಉದಾಹರಣೆಗೆ ಒಂದ್ ಬೇಕು, ಅದು ಜೋಡ್ಸ್ಯಾರ ಅವ್ರು. ಈಗ ನಾವು ಬಿಡ್ರಿ ದೂರ ದೃಷ್ಟಿ ನೋಡ್ಬೇಕಾದ್ರೆ ಮ್ಯಾಗಿನ ಗ್ಲಾಸ್ ಮಾಡ್ತದ, ತೆಳಗಿನ ದೃಷ್ಟಿ ತೆಳಗ್ ಒಂದಿರ್ತೈತಿ, ಕಟ್ ಮಾಡಿ ಜೋಡ್ಸಿರ್ತಾರ. ಅಲ್ಲಿ ತೆಳಗಿನ ನೋಡ್ಬೇಕಾದ್ರೆ ದೃಷ್ಟಿ ತೆಳಗ್ ಹೋಗ್ಬೇಕಾದ್ರೆ ಅಲ್ಲೇ ಒಂದು ಗ್ಲಾಸ್ ಇರ್ತದ. ಅದನ್ನ ಎರಡು ಲೆನ್ಸ್ ಕೂಡ್ಸ್ಯಾರ ಅಲ್ಲಿ. ಇಲ್ಲಿ ಬೇಡ, ಈಗ ನಮಗ್ ಅಂತದ್ ಬೇಡ, ಅಷ್ಟು ಫಾಸ್ಟ್ ಇಲ್ಲಿ ಬೇಕಾಗಿಲ್ಲ. ಇಲ್ಲಿ ಏನದ, ದೂರದೃಷ್ಟಿ ಇದ್ದಾಗ ಒಂದು ಚಸ್ಮಾ, ಸಮೀಪ ದೃಷ್ಟಿ ಇದ್ದಾಗ ಒಂದು ಚಸ್ಮಾ. ಉಪಯೋಗ ಹೆಂಗ್ ಮಾಡ್ತೇವಿ ಹಂಗ ಇವು 3 ಚಸ್ಮಾ. ಇಲ್ಲಿ 3 ಚಸ್ಮಾ ಅದಾವ. ಲೇಟರ್ ದೇ ರಿಕ್ವೈರ್ಡ್ ಥರ್ಡ್ ಒನ್ ಟು ಫೈಂಡ್ ಔಟ್ ವಿಚ್ ಈಸ್ ವಿಚ್. ದೇ ಟ್ರೈಡ್ each one on and on. This we do for 2 different experiences. 2 ರೀತಿ ಅನುಭವ ಹೊಂದಲಿಕ್ಕೆ ನಾವು 2 ರೀತಿ ಚಸ್ಮಾ ಹಾಕೊಂಡೇವಿ. The Shastras are like 3 spectacles. ಶಾಸ್ತ್ರಗಳು 3 ಚಸ್ಮಾದಂಗೆ ಕೆಲಸ ಮಾಡಕತ್ತಾವ. The Atma has them hanging on its cloth. ಆತ್ಮನಿಗೆ ಜೋತ್ ಬಿದ್ದಾವು 3 ಚಸ್ಮಾ. Don't ask if Atma has got a neck. I am imagining Atma has 3 with these 3 glasses: Stula, Sukshma, Karana, Sharira, to experience Stula, Sukshma, Karana, Prapancha. Okay, what is the conclusion? Since these 3 are only temporarily medium, I am different from all these 3. ಅಂದ್ರೆ ಇವು 3 ಮಾಧ್ಯಮಗಳ ಮೂಲಕ, 3 ಕಿಟಕಿ ಮೂಲಕ ವ್ಯವಹಾರ ಮಾಡ್ತೇವೆ. ಕಿಟಕಿ ನಾನೇನು ಅಲ್ಲ. ಹಂಗಾರೆ ನಾನು ಯಾರು ಅಂದ್ರೆ ಈ ಕಿಟಕಿ ಹಿಂದಿರುವಂತ ಕೇವಲ ಚೇತನ. ಹಂಗಾರೆ ನಾ ಹೆಂಗದೇನಿ? ಅಹಂ, ಈ ಕಿಟಕಿಗಳಿಗೆ ನಾನು ಅಸಂಗನಾಗಿದ್ದೇನೆ. ಅಹಂ ಅಸಂಗ. ಅಹಂ ಸ್ಥೂಲ ಸೂಕ್ಷ್ಮ ಕಾರಣ ಶರೀರ ತ್ರಯ ಸಂಗರಹಿತ. ಈ ಸ್ಥೂಲ ಸೂಕ್ಷ್ಮ ಕಾರಣ ಶರೀರಗಳಿಗೆ ಅಸಂಗನಾಗಿರುವಂತ ಅರಿವು ಸ್ವರೂಪನೇ ನಾನು ಇದ್ದೇನೆ. ದಿಸ್ ಈಸ್ ದ ಐಡಿಯಾ ಗಿವನ್ ಹಿಯರ್. ಈ ವಿಚಾರವನ್ನ ಈ ಶ್ಲೋಕದಲ್ಲಿ ಹೇಳಾಕತ್ತಾರೆ. ಸೊ ದ ವರ್ಡ್ ಐಕ್ಯ, ಅಕಾಯಂ ಐತ್ ನೋಡ್ರಿ. ಅಕಾಯಂ ಶುಕ್ರಂ ಐತಲ್ಲ, ಅಕಾಯಂ. ಅಕಾಯಂ ಇನ್ ದ ಫಸ್ಟ್ ಲೈನ್ refers to ಸೂಕ್ಷ್ಮ ಶರೀರ ಸಂಗರಹಿತಂ.
ಅವನೇ ಒಂದೊಂದು ಶಬ್ದ ಹೇಳ್ತಾರೆ. ಸ್ಥೂಲ ಶರೀರ ರಹಿತ ಹೆಂಗ್ ಅನ್ನಬೇಕು, ಸೂಕ್ಷ್ಮ ಶರೀರ ರಹಿತ ಹೆಂಗ್ ಅನ್ನಬೇಕು, ಕಾರಣ ಶರೀರ ರಹಿತ ಹೆಂಗ್ ಅನ್ನಬೇಕು ಹೇಳ್ತಾರೆ. ಅಕಾಯಂ ಮೀನ್ಸ್ ರೆಫರ್ಸ್ ಟು ಸೂಕ್ಷ್ಮ ಶರೀರ ಸಂಘರಹಿತ. ಇಟ್ ಹ್ಯಾಸ್ ನೋ ಕನೆಕ್ಷನ್ ವಿತ್ ಸೂಕ್ಷ್ಮ ಶರೀರ. ಸೂಕ್ಷ್ಮ ಶರೀರಕ್ಕೆ ಏನೂ ಸಂಬಂಧ ಇಲ್ಲದೆ ಇರುವಂತ ಆತ್ಮ, ಅದನ್ನ ತಿಳಿಸಾಕ ಅಕಾಯಂ. ಇಟ್ ಇಸ್ ಅನ್ ಇನ್ಸಿಡೆಂಟಲ್ ಮೀಡಿಯಂ. ವೃಣಂ ಐತ್ ನೋಡ್ರಿ ಮುಂದ. ವೃಣಂ ಅಂತಂದ್ರೆ ಇಟ್ ಈಸ್ ವೌಂಡ್. ಋಣವಿಲ್ಲದವನು. ಸೊ ದ ನೆಕ್ಸ್ಟ್ 2 words ಅವೃಣಂ, ಅಸ್ನವಿರಂ, ಅವೃಣಂ, ಅಸ್ಮಾವಿರಂ. ಅಸ್ನಾವಿರಂ ಆರ್ ಜನರಲಿ ಅಸೋಸಿಯೇಟೆಡ್ ವಿತ್ ಫಿಸಿಕಲ್ ಬಾಡಿ. ಅಂದ್ರೆ ಸ್ಥೂಲ ಶರೀರಕ್ಕೆ ನಾನು ವಿಲಕ್ಷಣನಾಗಿದ್ದೇನೆ. ಇನ್ನು ಅಸ್ನಾವಿರಂ, ಸ್ನವ ಮೀನ್ಸ್ ನಾಡಿ. ಸ್ನವ ಅಂದ್ರೆ ನಾಡಿ. ಅಸ್ನವಿರಂ ಅಂದ್ರೆ ನಾಡಿ ರಹಿತನು. ಅಗೇನ್ ಬಿಲಾಂಗಿಂಗ್ ಟು ಸ್ಥೂಲ ಶರೀರಕ್ಕೆ ನಾನು ವಿಶೇಷಣವಾಗಿ ಅಲ್ಲ ಅಂತ ಹೇಳಕ್. ನಾಡಿ ಆರ್ ನರ್ವ್ ಏನ್ರಿ, ನರ ಆಗಲಿ ನಾಡಿ ಆಗಲಿ ಇದು ಸ್ಥೂಲ ಪ್ರಪಂಚದಕ್ಕೆ ಸಂಬಂಧಪಟ್ಟದ್ದು. ಪಾರ್ಟ್ ಆಫ್ ಸ್ಥೂಲ ಶರೀರಂ ಫಿಸಿಕಲ್ ಬಾಡಿ. ಅನಾಡಿ ಅಥವಾ ಅದಕ್ಕೇನಂತಾರ ಅವರು, ನಾಡಿ ರಹಿತ ಅನ್ನಕ್ಕೆ ಏನ್ ಶಬ್ದ ಉಪಯೋಗ ಮಾಡ್ಯಾರ ಅಂತಂದ್ರೆ ಸ್ನರ್ವ ಅಂದ್ರೆ ನಾಡಿ. ಅಸ್ನರ್ವ ಅಂತಂದ್ರೆ ನಾಡಿ ರಹಿತ. ದೇರ್ಫೋರ್ ವೃಣಂ ಅಂಡ್ ಸ್ನವ ರಿಪ್ರೆಸೆಂಟ್ ಫಿಸಿಕಲ್ ಬಾಡಿ. ಆದ್ರಿಂದ ವೃಣ ಮತ್ತು ಸ್ನರ್ವ ಅಂತಂದ್ರೆ ಸ್ಥೂಲ ಶರೀರ. ಅಲ್ಲ ಅಂದಾಗ ಅಸಂಗನಾಗಿ ಅಂದ್ರೆ ಅವೃಣಂ ಅಸ್ನರ್ವಂ ಅಂತ ಹೇಳ್ತದ ಶಬ್ದಗಳನ್ನು ಉಪಯೋಗ ಮಾಡ್ತಾರೆ. ಸೊ ಅವರ್ಣಂ ಅಸ್ನವಿರಂ ಮೀನ್ಸ್ ವಾಟ್? ಪಾರ್ಟಿಕಲ್, means negation, no ಸಂಬಂಧ ವಿತ್ ಫಿಸಿಕಲ್ ಬಾಡಿ. ಅಂದ್ರೆ ಸ್ಥೂಲ ಶರೀರಕ್ಕೆ ಸಂಬಂಧ ಇಲ್ಲದ್ದು ಆತ್ಮ ಅದ. ನೋಡ್ರಿ ಶಬ್ದಗಳ ಅರ್ಥವನ್ನು ಹೆಂಗ ತಿಳಿಸ್ತಾರ ನೋಡ್ರಿ. ಅವೃಣಂ ಅಸ್ನವಿರಗಂ. ಸೊ ದೀಸ್ 2 words ಅವರ್ಣಂ ಅಸ್ನವಿರಂ ಫೈನಲಿ ಕನ್ವೆ ದಟ್ ಆತ್ಮ ಈ ಸ್ಥೂಲ ಶರೀರ ಸಂಬಂಧ ರಹಿತ. ಸ್ಥೂಲ ಶರೀರ ಸಂಬಂಧ ರಹಿತ ಅನ್ನಕ 2 ಶಬ್ದಗಳನ್ನು ಉಪಯೋಗ ಮಾಡ್ಯಾರ. ಯಾವುದು? ಅವೃಣಂ ಮತ್ತು ಅಸ್ನವಿರಂ ಅನ್ನುವಂತಹ ಶಬ್ದಗಳನ್ನು ಉಪಯೋಗ ಮಾಡ್ಯಾರ. ಲಾಸ್ಟ್ ಒನ್ ಶುದ್ಧಂ ಐತ್ ನೋಡ್ರಿ ಮುಂದೆ. ಶುದ್ಧಂ ಅಂದ್ರೆ ಏನು? ನೋ ಕನೆಕ್ಷನ್ ವಿತ್ ಕಾರಣ ಪ್ರಪಂಚ, ಇನ್ ವಿಚ್ ಆಲ್ ಕರ್ಮ ಪೊಲ್ಯೂಷನ್ಸ್ ಆರ್ ಸ್ಟೋರ್ಡ್. ಆ ಕಾರಣ ಪ್ರಪಂಚಕ್ಕೂ ನಾನು ವಿಲಕ್ಷಣನಾಗಿ ಅದು ಸಂಬಂಧ ರಹಿತನಾಗಿದ್ದೇನೆ. ಅಲ್ಲಿ ಏನದಾವ್ರಿ ಕಾರಣ ಪ್ರಪಂಚದಾಗ ಅಂದ್ರೆ ಅಲ್ಲಿ ಎಲ್ಲ ಏನ್ರಿ ಕರ್ಮಗಳನ್ನ ಬೀಜ ರೂಪದಿಂದ ಅದಾವು. ಬೀಜ ರೂಪದಿಂದ ಅಡಿಗ್ಯಾವಲ್ಲಿ. ಆ ಅಡಿಗೆದಂತ ಅವಸ್ಥೆಗೆ ಏನಂತಾರ? ಎಲ್ಲ ಕರ್ಮಗಳು ಬೀಜ ರೂಪದಿಂದ ಅದಾವಲ್ಲಿ. ಅದಕ್ಕೆ ಏನಂತಾರ? ಕಾರಣ ಪ್ರಪಂಚ ಅನ್ನಾಗತ್ತೀವಿ. ಕಾರಣ ಶರೀರ ಈಸ್ ದ ಪ್ಲೇಸ್ ವೇರ್ ಆಲ್ ಅವರ್ ಸಂಚಿತ ಕರ್ಮ, ಎಲ್ಲ ನಮ್ಮ ಸಂಚಿತ ಜನ್ಮಾಂತರದಲ್ಲಿ ಮಾಡಿದಂತಹ ಕರ್ಮಗಳ ವಾಸನಾ ರೂಪದಿಂದ ಅದಾವಲ್ಲೇ. ಸಂಚಿತ ಕರ್ಮ ಎಲ್ಲದಾವ್ರಿ? ಸಂಚಿತ ಕರ್ಮ ಎಲ್ಲದಾವ್ರಿ? ಅವರಣವನ್ನು ವಶ ಮಾಡ್ಕೊಂಡಿರ್ತಾವ. ಕಾರಣ ಶರೀರದಲ್ಲಿ ಅದಾವ. ಕಾರಣ ಶರೀರದಲ್ಲಿ ಅದಾವ. ಕಾರಣ ಶರೀರ ಅಂದ್ರೆ ಏನು? ಅಜ್ಞಾನ. ಆ ಅಜ್ಞಾನ ನಾಶ ಆತಂದ್ರೆ ಸಂಚಿತ ಕರ್ಮಗಳು ನಾಶ ಆಕವು. ಜ್ಞಾನಾಗ್ನಿಯಿಂದ ನಾಶ ಆಕವ್ ನೋಡ್ರಿ ಅವು ಸಂಚಿತ ಕರ್ಮಗಳು. ಇಲ್ಲಾಂದ್ರೆ ಒಂದೊಂದು ಭೋಗ ಮಾಡಿ ಮುಗಿಸ್ಬೇಕಂದ್ರೆ ಎಂದೂ ಆಗೋದಿಲ್ಲ. ಏನ್ರಿ? ಒಂದು ಕರ್ಮವನ್ನ ಭೋಗ ಮಾಡೋದ್ರಾಗ 10 ವಾಸನೆಗಳು ಹುಡ್ಕೋತಾವ್. ಆದ್ದರಿಂದ ನಾನು ಭೋಗಿಸೇ ತೀರಿಸ್ತೇನೆ ಅಂದ್ರೆ ಎಂದೆಂದೂ ಸಾಧ್ಯ ಇಲ್ಲ. ಜ್ಞಾನಾಗ್ನಿ ಸರ್ವಕರ್ಮಾಣಿ ಭಸ್ಮಸಾತ್ ಕುರುತೆ ಅರ್ಜುನ. ಜ್ಞಾನಾಗ್ನಿಯಲ್ಲಿ ಅದು ಏನಾಗ್ತವ? ಅಜ್ಞಾನ ಅಂದ್ರೆ ಅಜ್ಞಾನ ಅಂತಂದ್ರೆ ಈ ಸೂಕ್ಷ್ಮ ಪ್ರಪಂಚ, ಅದು ಕಾರಣ ಪ್ರಪಂಚದಲ್ಲಿದ್ದಂತ ಅವಿದ್ಯೆ ನಾಶ ಆಗ್ಬೇಕಂದ್ರ ಅವಾಗ ನಾಶ ಆತಂದ್ರೆ ಸಂಚಿತ ಕರ್ಮಗಳು ನಾಶ ಆಕ್ಕವೆ. ಅದು ಮುಂದೆ ಬರ್ತದ ನಿಮಗೆ. ವಿಚ್ ಆರ್ ದ ಗ್ರೇಟೆಸ್ಟ್ ಪೊಲ್ಯೂಷನ್ ಆರ್ ಸ್ಟೋರ್ಡ್. ಅಗದಿ ಪಾಪಗಳಿಗೆ ತವ್ರ ಮನಿ ಇದು ಕಾರಣ ಶರೀರ. ಜನ್ಮಾಂತರದಲ್ಲಿ ಮಾಡಿದಂತ ಪಾಪಗಳ
ಸಂಸ್ಕಾರ ರೂಪದಿಂದ ಇಲ್ಲಿ ಸಂಗ್ರಹ ಆಗಿರ್ತಾವ. ಆತ್ಮ ಡಸಂಟ್ ಹ್ಯಾವ್ ಅಸೋಸಿಯೇಷನ್ ವಿತ್ ಕಾರಣ ಶರೀರ ಆಲ್ಸೋ. ಕಾರಣ ಶರೀರಕ್ಕೂ ಆತ್ಮರಿಗೂ ಸಂಬಂಧ ಇಲ್ಲ. ಇನ್ನೊಂದು ತಿಳ್ಕೊಳಕ್ ಹೇಳ್ಬೇಕಂದ್ರ ಅವ ಎರಡು ಭಿನ್ನ ಸತ್ತಾದಾಗ ಅದಾವ್ರೆ. ಭಿನ್ನ ಸತ್ತಾದಿದ್ದಾವ್ ಸಂಬಂಧ ಹೆಂಗ್ ಹೇಳ್ತೀರಿ? ಭಿನ್ನ ಸತ್ತದಾಗ ಹೇಳ್ದವ್ ಸಂಬಂಧ ಹೆಂಗ್ ಹೇಳ್ತೀರಿ? ಹೇಳಕ್ ಬರಂಗಿಲ್ಲ. ಜಾಗ್ರತ ಪ್ರಪಂಚದಾಗ ಹುಡುಗದಾನ, ಸ್ವಪ್ನ ಪ್ರಪಂಚದಾಗ ಹುಡುಗದಾಳ, ಮದ್ವಿ ಮಾಡಕ್ ಬರ್ತೈತೆ ನೋಡ್ರಿ. ಅವಸ್ಥಾ ಭಿನ್ನ ಅದಾವು. ಪ್ರಾತಿಭಾಸಿಕ ಅದಾಳ, ವ್ಯಾವಹಾರಿಕ ಅದಾನ ಹುಡುಗ, ಆ ಹುಡುಗಿ ಅದಾಳ ಪ್ರಾತಿಭಾಸಿಕ. ಲಗ್ನ ಮಾಡಕ್ ಬರ್ತೈತೆ ನೋಡ್ರಿ. ಸಮಸತ್ತಾದಾಗಿದ್ದಾಗ ವ್ಯವಹಾರ ಆಗ್ತದೆ. ಆತ್ಮ ಡಸಂಟ್ ಹ್ಯಾವ್ ಅಸೋಸಿಯೇಷನ್ ವಿತ್ ಕಾರಣ ಶರೀರ ಆಲ್ಸೋ. ಕಾರಣ ಶರೀರ ಕೂಡ ಆತ್ಮಗೆ ಸಂಬಂಧ ಇಲ್ಲವೇ ಇಲ್ಲ. ಅಲ್ಲೇ ಅದರ ಸಂಬಂಧ ಇಲ್ಲ. ಯಾಕಂದ್ರ ಅವ ಅದನ್ನ ಪಾರಮಾರ್ಥಿಕ ಸತ್ತ ಅದ, ಇದು ಕಾರಣ ಪ್ರಪಂಚ ಐತಿ, ಇದು ವ್ಯವಹಾರಿಕ ಸತ್ತ ಅಥವಾ ಪ್ರಾತಿಭಾಸಿಕ ಸತ್ತದಾಗದ. Therefore the word ಶುದ್ಧಂ means what? ಕಾರಣ ಶರೀರ ಸಂಬಂಧ ರಹಿತ. ಶುದ್ಧ ಅಂದ್ರೆ ಏನಂದ್ರೆ ಅದ್ರ ಸಂಘ ಇಲ್ಲ, ಅದ್ರ ಅಂಟು ಇಲ್ಲ, ಅದ್ರ ದೋಷ ಒಟ್ಟಾಟ ಇದಕ್ಕಿಲ್ಲ. ಅಲ್ಲೇ ಅದ, ಆದ್ರೂ ಅಂಟಿಲ್ಲ ನೋಡ್ರಿ, ಮುಟ್ಟೆ ಇಲ್ಲದು. ಓಕೆ, ಬೈ adding all these words, what is the final message? ಎಲ್ಲಾ ಶಬ್ದಗಳ ಅರ್ಥವನ್ನ ತಿಳ್ಕೊಂಡಾಗ ಕೊನೆಯ ಸಂದೇಶ ಏನ್ ಕೊಡ್ತದೆ ಈ ಮಂತ್ರ ಅಂದ್ರ, ಆತ್ಮ ಡಸಂಟ್ ಹ್ಯಾವ್ ಎನಿ ಕನೆಕ್ಷನ್ ವಿತ್ ಆಲ್ ದ 3 ಬಾಡೀಸ್. ಸ್ಥೂಲ ಶರೀರ, ಸೂಕ್ಷ್ಮ ಶರೀರ, ಕಾರಣ ಶರೀರಕ್ಕಾಗಲಿ, ಸ್ಥೂಲ ಪ್ರಪಂಚ, ಸೂಕ್ಷ್ಮ ಪ್ರಪಂಚ, ಕಾರಣ ಪ್ರಪಂಚಕ್ಕಾಗಲಿ ಆತ್ಮನ ಕೂಡ ಯಾವುದೂ ಸಂಬಂಧ ಇಲ್ಲವೇ ಇಲ್ಲ. ಸಂಬಂಧ ಇಲ್ಲ, ಹೌದು. That is why in ತತ್ವಬೋಧ ಸ್ಥೂಲ ಸೂಕ್ಷ್ಮ ಕಾರಣ ಶರೀರ ವ್ಯತಿರೇಕ is the definition of ಆತ್ಮ. ಅದರಿಂದ ಆತ್ಮನ ವ್ಯಾಖ್ಯಾನವನ್ನ ಹೆಂಗ್ ಕೊಡ್ತೇವೆ ಅಂತಂದ್ರೆ, ಆತ್ಮ ಯಾವುದು ಅಂತಂದ್ರೆ ಸ್ಥೂಲ ಶರೀರ, ಸೂಕ್ಷ್ಮ ಶರೀರ, ಕಾರಣ ಶರೀರ ವ್ಯತಿರಿಕ್ತ ಆತ್ಮ. ಆತ್ಮ ಅಂದ್ರೆ ಹೆಂಗದ ಅಂದ್ರೆ ಸ್ಥೂಲ ಸೂಕ್ಷ್ಮ ಶರೀರ ಕಾರಣ ಶರೀರ ವ್ಯತಿರಿಕ್ತವಾಗಿರುವುದು ಅಲ್ರಿ. ಇವು ಮೂರು ಅಲ್ಲದ್ದು ಆತ್ಮ ಅಂತ ಹೇಳಿ ಡೆಫಿನೇಷನ್ ಹೇಳ್ಯಾರ. ಎಲ್ಲೇ ತತ್ವಬೋಧ ಗ್ರಂಥದಾಗ ಹೇಳ್ಯಾತ. ಸೊ ದಿಸ್ ಈಸ್ ದ ಸೆಕೆಂಡ್ ಡಿಸ್ಕ್ರಿಪ್ಷನ್ ಆಫ್ ಆತ್ಮ. ಹಂಗಾರೆ ಆತ್ಮನ ವರ್ಣನೆ ಇನ್ನೊಂದು ಏನಪ್ಪಾ ಅಂತಂದ್ರೆ, ಇದು ಸ್ಥೂಲ ಸೂಕ್ಷ್ಮ ಕಾರಣ ಪ್ರಪಂಚ ವ್ಯತಿರಿಕ್ತವಾಗಿದೆ. ದ ಫಸ್ಟ್ ಈಸ್ ಆತ್ಮ ಈಸ್ ದ ವಿಟ್ನೆಸ್ ಕಾನ್ಶಿಯಸ್ ಪ್ರಿನ್ಸಿಪಲ್. ಒಂದೇ ಡೆಫಿನೇಷನ್ ಏನು? ಆ ಆತ್ಮನು ಸದ್ರೂಪ ಚಿದ್ರೂಪ ಆನಂದ ರೂಪನಿದ್ದಾನೆ. ಹಂಗಾರೆ ಎರಡನೇ ವ್ಯಾಖ್ಯೆ ಏನು ಅಂದ್ರೆ, ಆತ್ಮನು ಸ್ಥೂಲ ಸೂಕ್ಷ್ಮ ಕಾರಣ ಪ್ರಪಂಚಕ್ಕೆ ವ್ಯತಿರಿಕ್ತನಾಗಿದ್ದಾನೆ. ದ ಸೆಕೆಂಡ್ ಡಿಸ್ಕ್ರಿಪ್ಷನ್ ಈಸ್ ಶರೀರತ್ರಯ ಸಂಬಂಧ ರಹಿತಂ. ಇಟ್ ಡಸಂಟ್ ಹ್ಯಾವ್ ಎನಿ ಕನೆಕ್ಷನ್ ವಿತ್ ದ 3 ಬಾಡೀಸ್. ಈ ಮೂರು ಶರೀರಗಳಿಗೆ ಆತ್ಮಗೆ ಈಗ ತಿಳಿದಾಗಲೂ ಆತು, ಆತ್ಮಜ್ಞಾನ ಆಗದೇ ಇದ್ದಾಗಲೂ ಆತು, ಯಾವ ಸಂಬಂಧ ಯಾವಾಗ್ಲೂ ಇಲ್ಲ. ಯಾವ ಸಂಬಂಧ ಯಾವಾಗ್ಲೂ ಇಲ್ಲ. ಇನ್ನು ಸಂಬಂಧ ಕಲ್ಪಿಸ್ತೀರಿ ಅಂತಂದ್ರೆ ಅದು ಭ್ರಮ. ಅಂದ್ರೆ ಶಾಸ್ತ್ರ ಹೇಳಿದ್ದು ಖರೆ, ನಮಗ್ ಸಂಬಂಧ ಆದಂಗ ಆಗೈತಲ್ರಿ ಅಂದ್ರೆ ಭ್ರಮದಿಂದ ಸಾಧಾತ್ಮ ಸಂಬಂಧ ಆಗ್ಯದ. ಭ್ರಮೆ ಎಲ್ಲಿ ಮಠ ಭ್ರಮೆ ಅದ, ಅಲ್ಲಿ ಮಠ ಸಂಬಂಧ ಅದ ಅನಿಸ್ತ. ಭ್ರಮೆಯನ್ನ ಕಳ್ಕೊಂಡ್ರಿ ಜ್ಞಾನದಿಂದ ಅಂದ್ರೆ ಆ ಸಂಬಂಧ ರಹಿತವಾದಂಥದ್ದು ಸ್ಥಿತಿ ನಮ್ಗೆ ಅರಿವಿಗೆ ಬರ್ತದ. ಅಪ್ಪರಿ ಅವು ಜಡಾನೇ ಅದಾವಲ್ರಿ ಎಲ್ಲಾನು. ಜಡ ಅದಾವ್ರಿ. ನಮ್ಮಿಂದ ಚೇತನ ತಗೊಂಡು ಚೇತನದಂತೆ ಕಾಣಕತ್ತಾವಲ್ಲ, ಹಿಂಗಾಗಿ ನಾವ ಏನೋಪ್ಪ ಅನ್ನಂಗ ಆಗೇತಿ. That means Atma can't be polluted by or contaminated by any of these 3 bodies like just Akasha. ಹಂಗಂದ್ರೆ ಏನ್ ನಂಗಾತು? ಆಕಾಶವ ಹೆಂಗ ಮಡಿ ಐತಿ, ಹೆಂಗ ನಿರ್ಮಲ ಅದ. ಈಗ ಒಂದು ಇದು ಏನಂತಾರ ಅದಕ್ಕೆ, ಸುಂಟ್ರ ಗಾಳಿ ಎತ್ತಂತ ತಿಳ್ಕೊಟ್ರಿ ನೋಡ್ರಿ. ಸುಂಟ್ರ ಗಾಳಿ ಎಲ್ಲ ಧೂಳ ಮಣ್ಣು, ಆಮೇಲೆ ಇವು ಎಲ್ಲ ಏನು ವಜ್ಜೆ ಇಲ್ಲದ ಪದಾರ್ಥಗಳು ಏನಿರ್ತಾವಲ್ಲ, ಅಲ್ಲ ತಿರುಗಿ ಮ್ಯಾಲ ಹೋಗದ್ರ ಅದ. ತಿರ್ಕೊಂತ ಮ್ಯಾಲ ಹೋಗ್ತದ್ರಿ ಹಂಗ ಒಂದು ಸೋನ. ಅವಾಗ ಧೂಳ ಆಮೇಲೆ ರೌದಿ ಎಲ್ಲ ಅದ್ರ ಕಾಣ್ತಾವಿಲ್ರಿ. ರೌದಿ ಜೋಳದ ಗಂಟಿನ ರೌದಿ ಎಲ್ಲ ಕಾಣ್ತಾವಿಲ್ಲ. ಧೂಳ ಗೀಳ ಇದ್ರಾಗ ಸುಂಟ್ರ ಗಾಳಿ ಕಾಣ್ತತಿಲ್ಲೋ, ಹಿರ್ಕೊಂಡ್ ಮ್ಯಾಲ ಹೋಗತ್ರಿ, ಮ್ಯಾಲ ಹೋಗ್ತತಲ್ಲ. ಆ ಸುಂಟ್ರ ಗಾಳಿ ಒಳಗಿದ್ದಂತ ಧೂಳಾಗಲಿ ರೌದಿ ಆಗಲಿ ಆ ಆಕಾಶಕ್ಕೆ ಅಂಟ್ಕೊಂಡೈತೇನ್ರಿ ಅದ? ಇಲ್ಲ ರೀ, ಇಲ್ಲ. ಪಕ್ಕ
ಪಕ್ಕ ಇಲ್ರಿ. ಪಕ್ಕ ಇಲ್ಲ. ಪಕ್ಕ ರೀ ಅಪ್ಪವ್ರು ಅಂಟ್ಕೊಂಡಿಲ್ರಿ ಅಪ್ಪವ್ರು. ನೋಡ್ರಿ ಆಕಾಶಕ್ಕೆಲ್ಲ ಅಂಟ್ಕೊಂಡಿಲ್ಲ ಪಕ್ಕ ಅಂಟ್ಕೊಂಡಿಲ್ಲ. ಅದು ಕಲ್ಪನಾ ಕೊಟ್ರ ಅದು ಅಂಟ್ಕೊಂಡಿಲ್ಲ ಅಂತ ತಿಳ್ಕೊಂಡ್ರಿ. ಇನ್ನು ಆತ್ಮನಿಗೆ ಹೆಂಗ್ ಅಂಟಕ ಸಾಧ್ಯ ಏನ್ರಿ? ಆತ್ಮ ಅನ್ನುವ ತತ್ವ ಆಕಾಶಕ್ಕಿಂತ ಸೂಕ್ಷ್ಮದ. ಆಕಾಶಕ್ಕೆ ಮುಟ್ಟಕ್ಕಾಗಿಲ್ಲ, ಧೂಳಕ ರೌದಿಗೆ. ಇನ್ನು ಉಳಿದ 4 ಭೂತಗಳಿಗೂ ಆಗಿಲ್ಲ. ಮತ್ತ ಅದು ಒಂದೇ ಉಳಿದ 4 ಭೂತಗಳು ಅದಾವಲ್ಲ ಅವಕ್ಕೂ ಆಗಿಲ್ಲ. ಅವಕ್ಕೂ ಆಗಿಲ್ಲ. ಅವಕ್ಕಂತೂ ಮೊದಲಾಗಿಲ್ ಬಿಡ್ರಿ. ಹಾಗೇ ಇಲ್ಲ ಅಂತಂದ್ರೆ ಸಂಬಂಧ ಇಲ್ಲ ಅಂತ ಅರ್ಥ ಇದು. ಸ್ಥೂಲ ಸೂಕ್ಷ್ಮ ಶರೀರ ಕಾರಣ ಶರೀರಕ್ಕೆ ಈ ಆತ್ಮನಿಗೂ ಪ್ರಪಂಚ ಏನೇನೇನೇನು ಸಂಬಂಧ ಇಲ್ಲ ನೋಡ್ರಿ. ಎಷ್ಟು ಉಗುಡ ಮಾಡಿ ಹೇಳಕತ್ತಾರ ನೋಡ್ರಿ, ತಿಳಿ ಮಾಡಿ ಹೇಳಕತ್ತಾರ ನೋಡ್ರಿ. ನಮ್ದು ಏನ್ ಜಡ್ಡ ಬಿಟ್ಟಿರ್ಬೇಕು ಏನ್ರಿ? ಬಾಯಿನ ರುಚಿ ಹತ್ತಬಾರ್ದಲ್ರಿ. ಜ್ವರ ಬಂದ್ಮೇಲೆ ಉಪ್ಪಿನಕಾಯಿ ತಿನ್ರಿ ಅಂತಾರಲ್ಲ, ಹಂಗ ಬಾಯನ್ ಜಡ್ಡ ಕಿತ್ತೋಗಿರ್ಬೇಕು. ನಮ್ದು ಏನು ಜಿಡ್ಡ ಐತಿ, ಈ ಶರೀರ ನಾನು, ಈ ಮನಸ್ಸು ನಾನು, ಈ ಅವಿದ್ಯೆ ನಾನು, ನಾನು ಬೆನ್ನತ್ತೇವಲ್ಲ, ಅಧ್ಯಾಸ ಕಳ್ಕೊಳಾಕ ಉಪ್ಪಿನಕಾಯಿ ತಿನ್ಸಾಕತ್ತಾರ ನೋಡ್ರಿ ಅಪ್ಪೋರ್. That means Atma cannot be polluted by or contaminated by any of these 3 bodies, just like ಆಕಾಶದಂತೆ ಇದಕ್ಕ ಸಂಬಂಧ ರಹಿತದ. ಇವು 3 ಆತ್ಮನಿಗೂ ಈ 3 ಪ್ರಪಂಚ ಆಗಲಿ 3 ಶರೀರಕ್ಕಾಗ್ಲಿ ಸಂಬಂಧವೇ ಇಲ್ಲ. ಆಕಾಶ ಆರ್ ಸ್ಪೇಸ್ accommodates everything, but space is not contaminated by anything. ನೋಡ್ರಿ, ಆಕಾಶ ಎಲ್ಲದಕ್ಕೂ ಅವಕಾಶ ಕೊಟ್ಟದ. ಉಳಿದ 4 ಭೂತಗಳಿಗೆ ಇರ್ಲಿಕ್ಕೆ ಅವಕಾಶ ಕೊಟ್ಟದ. ಆ ಪೊಳ್ಳು, ಆ ಆಕಾಶ ಅಂದ್ರೆ ಏನ್ರಿ? ಪೊಳ್ಳು. ಆ ಪೊಳ್ಳಿನಲ್ಲಿ ಏನದಾವ? ಪೃಥ್ವಿ, ಆಪ, ತೇಜ, ವಾಯು 4 ಅದಾವ. ಆದ್ರ 4 ಇಟ್ಕೊಂಡೈತಿ, ಆದ್ರ 4ಕ್ಕೂ ಸಂಬಂಧ ಇಲ್ದಂಗ ಐತಿ ಆಕಾಶ. ಹಂಗ ಆತ್ಮ ಅದ ನೋಡ್ರಿ. A screen accommodates the entire movie, but the screen is not contaminated by the movie. ಒಂದು ಸಿನಿಮಾ ಟಾಕೀಸ್ನಾಗಿನ ಆ ಪಡದೆ ನೋಡ್ರಿ. ಆ ಪಡದೆ ಇಲ್ಲ ಅಂದ್ರೆ ಯಾವ ಸೀನ್ ಕಾಣಂಗಿಲ್ಲ ನಿಮ್ಗೆ. ಚಿತ್ರ ಗೊಂಬೆಗಳು ಕಾಣುದಿಲ್ಲ. ಆ ಗೊಂಬೆಗಳು ಬರ್ತಾವ ಏನ್ರಿ, ತಮ್ಮ ಪಾತ್ರವನ್ನ ಮಾಡ್ತಾವ, ಹೋಗ್ತಾವ ಏನ್ರಿ. ಅಲ್ಲೇ ಬೆಂಕಿ ಹಚ್ಚಾರ, ಜಗಳ ಆಗ್ಯದ, ಹೊಡೆದಾಟ ಆಗ್ಯದ, ರಕ್ತ ಬಿದ್ದದ. ಆದ್ರ ಆ ಚಿತ್ರ ಮುಗಿದ ಮೇಲೆ ಆ ಪರದೆಗ ಅಲ್ಲಿ ರಕ್ತನೂ ಇಲ್ಲ, ಅಲ್ಲಿ ಬೆಂಕಿನೂ ಬಿದ್ದಿಲ್ಲ, ಏನೂ ಇಲ್ಲ. ಹೆಂಗದ ಅದು ನಿರ್ವಿಕಾರ, ಹೆಂಗದ ಪಡದೆ, ಹಂಗ ಆತ್ಮ ಇಲ್ಲದ ಈ ಜಗತ್ತು ತೋರುದಿಲ್ಲ. ಆ ಪಡದೆ ಇದ್ದಂಗ ಆತ್ಮ ಅದ. ಆ ಆತ್ಮನ ಮ್ಯಾಗ ಎಲ್ಲ ನಡೀತಾ ಇದ್ದಾವ. ನಡೆದ್ರು ಆತ್ಮನಿಗೆ ಅಂಟ ಇಲ್ಲ. ಬಾಬಾ ಏನ್ ಎಂತ ಉದಾಹರಣೆ ಕೊಟ್ರಿ. ಇಷ್ಟು ನಮ್ ತಲೆಯಾಗ ಹೋಗ್ತಂದ್ರೆ ಇವತ್ತ ಮುಕ್ತರದೇ ನೋಡ್ರಿ ನಾವು ಏನ್ರಿ. ಅಜ್ಞಾನ ಕಾಲದಾಗ ಮುಕ್ತರದೇವಿ. ಜ್ಞಾನ ಮಾಡ್ಕೊಳ್ಳೋದ್ಮ್ಯಾಗ ಗುರುತಾಕತ್ ಅಷ್ಟೇ. ಅಜ್ಞಾನ ಕಾಲದಾಗ ಪ್ರತಿಯೊಬ್ಬ ಜೀವಿಗಳು ಮುಕ್ತರೇ ಇದ್ದಾರೆ. A screen accommodates the entire movie, but the screen is not contaminated by the movie. I, the Atma, accommodate the 3 bodies in me, but I am not affected. That is why Vedanta meditation we say. ಆದ್ದರಿಂದ ಆತ್ಮ ಅಸಂಗದ, 3 ಶರೀರ 3 ಪ್ರಪಂಚಕ್ಕೆ ಅಸಂಗವಾಗಿದೆ, ಆ ಅಂಟು ರಹಿತವಾಗಿದೆ ಅನ್ನೋದಕ್ಕೆ ನಿರ್ವಾಣ ಷಟಕದೊಳಗ ಏನ್ ಹೇಳ್ತಾರ? ನಮೇ ದ್ವೇಷ ರಾಗೌ ನಮೇ ಲೋಭ ಮೋಹವು ಮಾದೋ ನೈವ ಮೇ ನೈವ ಮಾತ್ಸರ್ಯ ಭಾವ ನ ಧರ್ಮೋ ನ ಚ ಅರ್ಥೋ ನ ಕಾಮೋ ನ ಮೋಕ್ಷ ಚಿದಾನಂದ ರೂಪ ಶಿವೋಹಂ ಶಿವೋ. ನಿರ್ವಾಣ ಷಟಕ ಹೇಳ್ತೇವಿ. ಆ ನಿರ್ವಾಣ ಷಟಕ ಹೇಳುವುದಾಗ ಈ ಅರ್ಥ ನಮ್ ತಲೆಯಾಗ ಬರ್ಬೇಕು. ಬರೀ ಹಂಗ ಬಾಪಾಟ್ ಮಾಡಿ ಹೇಳ್ಕೊಂತ ಹೋದ್ರಲ್ಲ. ನಾನು ಶುದ್ಧವಾದ ಆತ್ಮ ಇದ್ದೇನಿ. ಯಾವಾಗ ಅದೇನಿ? ಐ ಆಮ್ ಪ್ಯೂರ್ ಕಾನ್ಶಿಯಸ್ ಆಲ್ ದ ಟೈಮ್. ಯಾವಾಗಲೂ ಪೂರ್ಣನ ಅದೇನಿ, ನಾನು ಶುದ್ಧನೇ ಇದ್ದೇನಿ. ಜ್ಞಾನ ಆದ್ಮೇಲೆ ಶುದ್ಧ ಆತೇನದು? ಇಲ್ಲ. ನಾ ಯಾವಾಗಲೂ ಅಂಟರಹಿತ ಅದೇನಿ, ಶುದ್ಧನ ಅದೇನಿ. ಯಾವಾಗಲೂ ಕೂಡ ನಾನು ಸಂಯೋಗ ಆಗೇ ಇಲ್ಲ. ಫಾರ್ ದ ಸೇಕ್ ಆಫ್ ಟ್ರಾನ್ಸಾಕ್ಷನ್ ಯು ಕ್ಯಾನ್ ಕೀಪ್ ದ ಬಾಡಿ ರೀಸನಬಲಿ ಕ್ಲೀನ್. ವ್ಯವಹಾರ ಮಾಡ್ಕೋಬೇಕಾದಾಗ ಅದಕ್ಕೆ ಜಳಕ ಮಾಡಿಸ್ರಿ, ಅದಕ್ಕೆ ಪೌಡ್ರ್ ಹಚ್ಚ್ರಿ, ಅದಕ್ಕೆ ಸುಗಂಧ ದ್ರವ್ಯಗಳನ್ನು ಹಚ್ಕೊಡ್ರಿ, ನಿಮಗೆ ಬ್ಯಾಡ ಅನ್ನಂಗಿಲ್ಲ. ಆದ್ರೆ ಅದು ನಾ ಅಂತ ತಿಳ್ಕೊಬ್ಯಾಡ್ರಿ. ನೋಡ್ರಿ, ಏನ್ರಿ ಇಷ್ಟೆಲ್ಲ ನೀವು ಅಂತೀರಿ, ಮತ್ತೆ ಯಾಕೆ ನೀವು ಅದಕ್ಕೆ ಡೆಕೋರೇಷನ್ ಮಾಡಾಕತ್ತೀರಿ ಅಂತಂದ್ರೆ ಏನ್ ಮಾಡೋದು? ವ್ಯವಹಾರಕ್ಕೆ ಮಾಡಾಕತ್ತೀನಿ ಅನ್ರಿ. ತಿಳ್ಕೊಡ್ರಿ, ನಾನು ಯಾವಾಗಲೂ ಶುದ್ಧದೇನಿ, ಈ ಶರೀರ ಯಾವಾಗಲೂ ಅಶುದ್ಧದ. ಹಿಂಗೆ ತಿಳ್ಕೊಂಡು ಮಾಡಿದ್ರೆ ಏನು ತಪ್ಪಿಲ್ಲ. ಆ ಶರೀರನ ನಾನು ತಿಳ್ಕೊಂಡು ಅದಕ್ಕೆ ಅಲಂಕಾರ ಮಾಡೋದು, ಎಲ್ಲರ ಫಂಕ್ಷನ್ ಐತಂದ್ರೆ 3 ತಾಸು ಅಲಂಕಾರ ಮಾಡ್ಕೊಳ್ಳೋದು, ಇದು ಏನದ ಅಜ್ಞಾನಿ ಲಕ್ಷಣ ಅಂತಾರ.
For the sake of transaction, you can keep the body reasonably clean, but however much you can clean it, it will get contaminated again and again. ಎಷ್ಟ ಸ್ವಚ್ಛ ಮಾಡ್ರಿ ನೀವು, ಎಷ್ಟ ಸುಗಂಧ ದ್ರವ್ಯಗಳನ್ನು ಹಚ್ಚ್ರಿ, ಅದು ಮತ್ತು ಕೆಟ್ಟ ಹೋಗೋದ ಏನ್ರಿ. ಅದು ಮೇಲಿಂದ ಮೇಲೆ ಏನಾಗ್ತದ, ಅದು ಕೊಳೆ ಬರ್ತದ, ಶರೀರಕ್ಕೆ ಕೊಳೆ ಅದ. ಆತ್ಮನಿಗೆ ಕೊಳೆ ಅನ್ನೋದಿಲ್ಲ, ನನಗೆ ಕೊಳೆ ಅನ್ನೋದಿಲ್ಲ, ಆ ಶರೀರಕ್ಕೆ ಕೊಳೆ ಅನ್ನೋದು ತಪ್ಪಿಲ್ಲ, ತಿಳ್ಕೊಡ್ರಿ. ಆತ್ಮ ಈಸ್ ಓನ್ಲಿ ಒನ್ ವಿಚ್ ಇಸ್ ಎವರ್ ಪ್ಯೂರ್. ಆತ್ಮ ಯಾವಾಗಲೂ ಶುದ್ಧದ, ಜಳಕ ಮಾಡಿ ಸ್ವಚ್ಛ ಮಾಡಕ್ ಬರಂಗಿಲ್ಲ. ಸೊ ಶುದ್ಧಂ, ದಿಸ್ ಇಸ್ ಸೆಕೆಂಡ್ ಡಿಸ್ಕ್ರಿಪ್ಷನ್. ಶುದ್ಧಂ ಅನ್ನೋದೈತಿ ನೋಡ್ರಿ, ಹುಡುಕ್ಯಾಡ್ರಿ ಬುಕ್ ಇದ್ದವ್ರು, ಎಲ್ಲೈತಿ ಶುದ್ಧಂ ಅನ್ನೋದು. ಶುದ್ಧಂ ಆದ್ಮ್ಯಾಗ ಅಪಾಪವಿದ್ಧಂ ಐತಿ ನೋಡ್ರಿ, ಅಲ್ಲೈತಿ ನೋಡ್ರಿ. ದೆನ್ ದ ಥರ್ಡ್ ಡಿಸ್ಕ್ರಿಪ್ಷನ್ ಇಸ್ ಅಪಾಪವಿದ್ಧಂ. ಅಪಾಪವಿದ್ಧಂ ಅಂದ್ರೆ ಪಾಪಂ ಮೀನ್ಸ್ ದ ಕರ್ಮಫಲ. ಅಪಾಪವಿದ್ಧಂ ಮೀನ್ಸ್ ಇಟ್ ಇಸ್ ನಾಟ್ ಅಫೆಕ್ಟೆಡ್ ಬೈ ಎನಿ ಕರ್ಮಫಲ. ಅಪಾಪವಿದ್ಧಂ ಅಂದ್ರ ಯಾವುದೇ ಕರ್ಮಫಲದಿಂದ ಬಾಧಿಸ್ಕೊಳ್ಳೋದಿಲ್ಲ ಇದು. ನೋಡ್ರಿ, ಆತ್ಮ ಎಲ್ಲ ಕರ್ಮಫಲಗಳಿಗೆ ಅದು ಏನದ, ಕರ್ಮಫಲದ ಅನುಭವ ಅದಕ್ಕಿಲ್ಲ. ಪುಣ್ಯನೂ ಇಲ್ಲ ಅದಕ್ಕೆ, ಪಾಪನೂ ಇಲ್ಲ ಅಂದಂಗ ಅದಕ್ಕೆ. ವೆದರ್ ಇಟ್ ಇಸ್ ಪಾಪ ಆರ್ ಪುಣ್ಯ, ಎದಕ್ಕೂ ಅಸಂಗನಾಗ್ಯದ. ಪಾಪ ಪುಣ್ಯಗೂ ಅಸಂಗನಾಗ್ಯದ ಅದು ಆತ್ಮ, ಅಲ್ಲೇ ಅದ, ಅದೇ ನಮ್ಮ ಸ್ವರೂಪ ಅದ. ಪುಣ್ಯ ಪಾಪ ಅತೀತ. ಇಫ್ ಯು ರಿಮೆಂಬರ್ ಕಠೋಪನಿಷತ್, ಅನ್ಯತ್ರ ಧರ್ಮ ಅನ್ಯತ್ರ ಧರ್ಮ 1-2-14ನೇ ಮಂತ್ರ ಕಠೋಪನಿಷತ್ತದಾಗ. ಇಫ್ ಯು ರಿಮೆಂಬರ್ ಅದೇ ರೀತಿ ಅದ ಭಗವದ್ಗೀತೆಯೊಳಗ 5ನೇ ಅಧ್ಯಾಯದಾಗ 15ನೇ ಮಂತ್ರ. ನೋಡ್ರಿ, ಏನ್ ಬೇಕು ನಿಮಗೆ, 5ನೇ ಅಧ್ಯಾಯದಾಗ 15ನೇ ಮಂತ್ರ ಭಗವದ್ಗೀತೆ ಕಠೋಪನಿಷತ್ತಾಗಿನ ಮಂತ್ರನ ಅಲ್ಲಿ ತಗೊಂಡಾರ. 5:15 ಯಾವ್ದ್ರಿ ಅದು? ನಾದತ್ತೆ ಕಶ್ಚಿತ್ ಪಾಪಂ ನ ಚೈವ ಸುಕೃತಂ ವಿಭು ಅಗ್ನೇನೇನಾವೃತಂ ಜ್ಞಾನಂ ತೇನ ಮುಹ್ಯಂತಿ ಜಂತವಾಹ. ಭಗವದ್ಗೀತೆ. ಸರ್ವವ್ಯಾಪಿಯಾದ ಪರಮೇಶ್ವರನು ಯಾರದೇ ಪಾಪ ಕರ್ಮಗಳನ್ನಾಗಲಿ ಯಾವುದೇ ಪುಣ್ಯ ಕರ್ಮಗಳನ್ನು ಸ್ವೀಕರಿಸುವುದಿಲ್ಲ. ಅದಕ್ಕೂ ಅತೀತದ ನಾವು ಪುಣ್ಯದಾಗ ಅಭಿಮಾನ ಇಡುವ ಕುಂತೇವಿ, ಇನ್ನ ನಮಗೆಲ್ಲ ಜ್ಞಾನ. ಆದರೆ ಅಜ್ಞಾನವು ಜ್ಞಾನವನ್ನು ಮುಚ್ಚಿಬಿಟ್ಟಿದೆ. ಆದ್ದರಿಂದ ಎಲ್ಲ ಅಜ್ಞಾನಿ ಜನರು ಮೋಹಿತರಾಗಿದ್ದಾರೆ. ನೋಡ್ರಿ, ಅಜ್ಞಾನ ನಮಗೆ ಏನ್ ಮಾಡೈತಿ, ಆವರಣ ಮಾಡೈತಿ, ನಮ್ಮ ಸ್ವರೂಪಕ್ಕೆ ಆವರಣ ಮಾಡೈತಿ. ಅದಕ್ಕೆ ನಾವೇನ್ ತಿಳ್ಕೊಂಡಿವಿ ಅಂದ್ರೆ, ಅಜ್ಞಾನಿ ಜನರಾದಂತ ನಾವು ತಪ್ಪು ತಿಳುವಳಿಕೆ ಮೋಹಿತರಾಗಿದ್ದೇವೆ. ಇದು ಭಗವದ್ಗೀತಾ. ಕಠೋಪನಿಷತ್ತಿನ ಮಂತ್ರ ಯಾವುದು ಹೇಳಿದ್ರು? 1-2-14 ಅನ್ಯತ್ರ ಧರ್ಮ ಅನ್ಯತ್ರ ಧರ್ಮ. 1-2-14. ಅನ್ಯತ್ರ ಧರ್ಮಾತ್ ಅನ್ಯತ್ರ ಧರ್ಮಾತ್ ಅನ್ಯತ್ರ ಅಸ್ಮಾತ್ ಕೃತಾಕೃತಾತ್ ಅನ್ಯತ್ರ ಭೂತಾಚ್ಚ ಭವ್ಯಾಚ್ಚ ಯತ್ತತ್ ಪಶ್ಯಚಿ ತದ್ವದ. ನೋಡ್ರಿ, ಪೂರ್ಣ ಮಂತ್ರ. ಶಿವಾಯನಮ. ಏನಂದಂಗಾತ್ರಿ? ಐ ಡೋಂಟ್ ಹ್ಯಾವ್ ಪುಣ್ಯ ಅವ್ರ ಪಾಪ. ಆತ್ಮನಿಗೆ ಪುಣ್ಯನೂ ಇಲ್ಲ, ಪಾಪನೂ ಇಲ್ಲ. ಮತ್ತು ಪುಣ್ಯ ಪಾಪ ಇಲ್ಲ ಅಂದ್ರೆ ಸಂಚಿತ ಇಲ್ಲ, ಆಗಾಮಿ ಇಲ್ಲ, ಪ್ರಾರಬ್ಧನೂ ಇಲ್ಲ. ಹೋಗ್, ಯಾರಿಗಿವೆಲ್ಲ ಶರೀರಕ್ಕದಾವು, ಆತ್ಮನಿಗೆ ಇಲ್ಲವೇ ಇಲ್ಲ. ಆತ್ಮನಲ್ಲಿ ಆರೋಪ ಮಾಡಿ. ಪಾಪನೇ ಇಲ್ಲ, ಪುಣ್ಯನೇ ಇಲ್ಲ ಅಂತಂದ್ರೆ ಸಂಚಿತ ಇಲ್ಲ, ಆಗಾಮಿ ಇಲ್ಲ, ಪ್ರಾರಬ್ಧ ಇಲ್ಲ. ಆಲ್ ದೀಸ್ 3 ಆರ್ ನಾಟ್ ದೇರ್ ಫಾರ್ ಮೀ. ನನಗೆ ಪ್ರಾರಬ್ಧ ಇಲ್ಲ, ನನಗೆ ಸಂಚಿತ ಇಲ್ಲ, ನನಗೆ ಆತ್ಮ ಆದ್ರೆ ನನಗೆ ಸಂಚಿತನೂ ಇಲ್ಲ. ದೇರ್ಫೋರ್ ಇಸ್ ದಿಸ್ ದ ಫಸ್ಟ್ ಬರ್ತ್ ಆರ್ ಲಾಸ್ಟ್ ಬರ್ತ್? ಹಂಗಾರೆ ಇದು ಕೊನೆಯ ಜನ್ಮ ಏನ ನಮ್ದು? ಒಂದೇ ಜನ್ಮನೋ? ವಿ ಸೇ ಬರ್ತ್ ಇಟ್ ಸೆಲ್ಫ್ ಇಸ್ ನಾಟ್ ದೇರ್. ಆತ್ಮನಿಗೆ ಜನನವೇ ಇಲ್ಲ. ನೋಡ್ರಿ, ಅಲ್ಲಿ ಮಠ ಹೋಗಿ ಬಂದ್ರೆ ಆತ್ಮನ ಜನನ ಇಲ್ಲ. ಇಲ್ಲಿ ಕುಂತ ನೋಡಿದ್ರೆ ಶರೀರಕ್ಕೆ ಜನ್ಮ ಐತಿ, ಅದ ಜನ್ಮ ನಾವು ಆರೋಪ ಮಾಡೀವಿ, ನನಗ ಜನ್ಮ ಆಗೈತಿ ಅಂತ ತಿಳ್ಕೊಂಡ್ವಿ. ಆತ್ಮನಿಗೆ ಜನನ ಇಲ್ಲವೇ ಇಲ್ಲ. ಜನನ ಇಲ್ಲ ಅಂದ್ರೆ ಆತ್ಮನಿಗೆ ಮರಣವೇ ಇಲ್ಲ. ಯಾವಾಗಿಲ್ಲ? ಜ್ಞಾನ ಆದ್ಮ್ಯಾಗಿಲ್ಲ ಏನ್ರಿ? ಇಲ್ಲ, ಮೊದಲೇ ಇಲ್ಲ. ಅಜ್ಞಾನ ಕಾಲದಲ್ಲೂ ಇಲ್ಲ, ಯಾವಾಗ್ಲೂ ಇಲ್ಲ. ಏನ್ರಿ ಎಂತ ಶಾಸ್ತ್ರ ರೀ! ನಿಚ್ಚಳ ಆಗ್ಬೇಕು ನೋಡ್ರಿ.
ಸ್ವಚ್ಛ ನಿಚ್ಚಳಾಗಿ ನೋಡ್ಬೇಕು. ಆ ಪ್ರಮಾಣ ಹಿಡ್ಕೊಂಡು ಹೋದ್ರೆ ಅಬ್ಬಾ ನಮ್ಮ ಸ್ವರೂಪದ ಜ್ಞಾನ ಹಂಗೈ ಒಳಗೆ ನಲ್ಲಿಕೆ ಆಗತ್ತೆ, ನಮಗೆ ಅಪರೋಕ್ಷ ಆಗ್ತದೆ. ಇನ್ನೂ ಬಾಳ ಅದ ಇದು. ಈ ಮಂತ್ರ ಒಂದೇ ದಿವಸಕ್ಕೆ ಬೇಯಂಗಿಲ್ಲ. ಟೈಮ್ ಅಂತೂ ಆಯ್ತು. ಆ ಮಂತ್ರ ವಿಶೇಷವಾದಂತಹ ಭಾಗವನ್ನು ಪೇಜ್ ನಂಬರ್ 76 ಅರ್ಧಕ್ಕೆ ಬಂದಿದ್ದೇನೆ. ಇನ್ನು ಉಳಿದಿದ್ದ ಭಾಗವನ್ನು ಮತ್ತೆ ನಾಳಿನ ದಿವಸ ನೋಡೋಣ ಅನ್ನುವಲ್ಲಿಗೆ ಇವತ್ತಿನ ಈ ನನ್ನ ವಾಕೃಪ ಸೇವೆಯನ್ನು ಗುರುಪಾದಕ್ಕೆ ಸಲ್ಲಿಸಿ ನನ್ನ ವಾಣಿಗೆ ವಿರಾಮ್.